ಸಹವಿನಯದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹೌದಾ ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂತಹ ಹೌದು ರವಿನಾಳ ಗ್ರಾಮದಲ್ಲಿ ಕೂಡಿರ್ತಕ್ಕಂತಹ ಹಾ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕೂಡ ಹೌದು ಕೊಳೂರಿಗೆ ಯೋಗಿನಾದ ಅಮೋಘಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದಿಂದ ಹೌದು ಎರಡನೇ ಸಂಧಿಗೆ ಬಂದು ಬೀರಣ್ಣ ಏನ್ರಿಪ್ಪ ಪುರುಷರಿಗೆ ಎಲ್ಲ ಒಂದು ಪೌರುಷದ ನಮಸ್ಕಾರ, ಸ್ತ್ರೀಯರಿಗೆ ಎಲ್ಲ ಒಂದು ಮಮತೆಯ ನಮಸ್ಕಾರ, ಅರೆ ಯುವಕರಿಗೆ ಎಲ್ಲ ಒಂದು ಯೌವನದ ನಮಸ್ಕಾರ, ಯುವತಿಯರಿಗೆ ಎಲ್ಲ ಒಂದು ಕನಸಿನ ನಮಸ್ಕಾರ. ಹೌದು ಬಾನಿ ಪ್ರಧಾನ ಮಂತ್ರಿ ಬಾನಿ ಮುಖ್ಯಮಂತ್ರಿಗಳು ಆಗಲಿರುವ ಹೌದು ಈ ಮುದ್ದು ಮಕ್ಕಳಿಗೆಲ್ಲ ಕೊಳೂರ್ಗಿ ಗ್ರಾಮದ ಯೋಗಿನಾದ ಅಮೋಘಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದಿಂದ ಹೌದಾ ಒಂದು ಮುದ್ದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳಿ ಹೇಳಿ ಬೀರಣ್ಣ ಏನಾಗಿದ್ರಿ ಸರ್ ಮಾತಾ ನಮ್ಮ ಅಪ್ಪಾಜಿಗೆ ನೋಡಂದ್ಲೆ ಇವತ್ತಿನ ದಿವಸ ಏನಾಗತ್ತದಪ್ಪ ರಬಿನಾಳ ಗ್ರಾಮದಾಗ ಒಂದು ಮಾತು ನೆನಪಿಗೆ ಬರಾಕತ್ಯಾದ. ಏನ್ ಬರ್ಲಾಗತ್ತದ ನೆನಪಿಗೆ ಏನು ಬರ್ಲಾಕತ್ಯಾದತ್ತ ಕೇಳಿದ್ರ ಏನ್ರಿಪ್ಪ ಹಿಂದಿನ ಪೂರ್ವ ಕಾಲದಲ್ಲಿ ಹಿರಿಯರು ಮಾಡಿಟ್ಟಿದ್ದು ಅಷ್ಟೇ ಸತ್ಯ ಅದ. ಹೌದು ಸತ್ಯ ಐತಿ ಇಂದ ನಮ್ಮಪ್ಪ ಮಾಡುದು ಅಷ್ಟೇ ಸತ್ಯ ಅದ. ಹೌದು ಅದಕ್ಕೆ ಹಿಂದೊಂದು ಜಾಗದಾಗ ಹೇಳ್ಯಾರ ಅವರು, ಏನ್ ಹೇಳ್ಯಾರ ಮಕ್ಕಳು ಕೆಡಾಕ ಕಾರಣ ತಾಯಿ ತಂದೆ ಅಂತ ಅವರೇ ಹೇಳ್ಯಾರ. ಹೇಳ್ಯಾರಲ್ಲ ಮತ್ತ ಹುಚ್ಚು ಸುಳಿ ಮಗ ತಾನೇ ಇಟ್ಟು ಹುಚ್ಚಿದ್ದು ಮತ್ ಮಕ್ಕಳು ಕೆಡಾಕ ಕಾರಣ ಅಂದ್ರ ಆ ನೀನೇ ಹಿಂಗದಿಯಪ್ಪ ಮಕ್ಕಳು ಕೆಡ್ಲಾರ್ದ ಏನ್ ಮಾಡ್ತಾರ? ಹೆಂಗೇನೋಪ್ಪ ಮತ್ತ ಮಾಸ್ತಾರ ಹ ಗಟ್ಟಿ ಬೇಕಲ್ಲ ಮೊದಲ ಮಕ್ಕಳು ಕೆಡಬೇಕಂದ್ರ ತಾಯಿ ತಂದಿನೇ ಕಾರಣ ಅಂತ ಹೇಳಿ ಹೇಳಿ ಎಷ್ಟೋ ಜಾಗಕ್ಕೆ ಉದಾಹರಣೆಗಳು ಕೊಟ್ಟಿರಿ. ಕೊಟ್ಟಾರ ಇವ್ರಿ ಮತ್ತ ನೀ ತಂದೆಯಾಗಿ ಹಿಂಗ ಹೇಳಕತ್ತಿ ಅಂದ್ರ ಹೌದು ನಿನ್ನ ಮಕ್ಕಳು ಹೆಂಗ ಸುದ್ದ ಅದಾರಪ್ಪ? ಪಪ್ಪ ಆ ವಿಚಾರ ಮಾಡು ಮಾತದ ಇದ್ರೊಳಗ. ಇಲ್ರಿ ಪಪ್ಪ ಹಂಗೇನ್ ಮಾತಾಡವಲ್ ಖರೆ ಮನ್ಯಾಗ ಮಮ್ಮಿ ಸಂಗಡ ಜಗಳ ಆಗ್ಯದ ಕಾಣ್ತದ ಅದಕ್ಕಲ್ಲ ಹಿಂಗ ಅಲ್ಲಿ ಸಿಟ್ಟು ತಂದು ಮಕ್ಕಳೇ ಹಾಕಲಾಗತ್ತಲ್ಲಿ ಪಪ್ಪ ಅದೇನಾಗ್ಯದ ಗುರ್ತದೇನು? ಏನಾಗ್ಯದ ಆ ನಮ್ಮ ಆಯಿ ಮುತ್ತನ ಮನೆಗೆ ನಮ್ಮ ಮಮ್ಮಿ ಹೋಗ್ತಿಂತೆ ಬಾಳ ಹಠ ಮಾಡ್ಯಾಳ ದೀಪಾವಳಿಗೆ ಹಬ್ಬಕ್ಕ. ನನಗೆ ಗುರುತಾಗಿಲ್ಲ, ನಾ 20 ತಾರೀಕು ರಬಿನಾಳ ಕಾರ್ಯಕ್ರಮ ಹಿಡ್ದೀನಿ, ಹಾರ್ಕಿ ಹೋಗೋದಿಲ್ಲ ನೀ ಸರಳ ಮನ್ಯಾಗಿರ್ಬೇಕಂದಕ್ಕಾರ. ಮನ್ಯಾಗ ದನ ಕರ ಮರಿ ಅದಾವ ಕಲ ಹುಲ್ಲ ಮೇವ ಯಾರು ಮಾಡಾರು ನೀ ಹೋಗ್ಬರ್ತಾವ್ರ ಮನಿಗೆ ಅಂದಾನ. ತವ್ರ ಮನೆಗೆ ಹೋಗ್ಬೇಡತ್ತೆ ನಮ್ಮ ಅವ್ವ ಹೇಳ್ಯಾನ. ಹೌದು ನಮ್ಮ ಅವ್ವ ಜಗಳ ಹಿಡ್ದಾಕರ ಆ ಸಿಟ್ಟು ತಂದಿಲ್ಲ ರಬಿನಾಳದಾಗ ನಮ್ಮ ಮೇಲೆ ಅಪ್ಪ ತೆಗಿಲಿಕ್ಕತ್ತಾನ. ತೆಗಿಲೇಕತ್ತಾನ ಹೆಂಗ ಕೆಲಸ ಕೊಟ್ಟಿತ್ತ ಅಪ್ಪಾಜಿ? ಹಂಗ್ಯಾಂಗ ಕೊಡ್ತದ ಕೆಲಸ ನನಗ ಅನಸ್ತದ ಏನ್ರಿ ಅವ್ರು ಯಾವ ಜಾತಿ ಧರ್ಮದಿಂದನೂ ಬರೀಲಿಲ್ಲ ಹಿಂದಿನವರು. ಏನತ್ ಬರದ್ರು ಎಷ್ಟು ಸುಂದರವಾಗಿ ಬರದಾರ ಮಾತತ್ ಕೇಳಿದ್ರ. ಏನ್ ಬರದ್ರು ಎಷ್ಟು ಸುಂದರವಾಗಿ ಬರದ್ರು, ಹೆಂಗ ಬರದ್ರು ಅಂತ ಕೇಳಿದ್ರ ಹೆಂಗ್ರಿಪ್ಪ ಎಳ್ಳಿನ ಗುಣ ಗಾಣಿಗೆ ಬಲ್ಲ, ಏನು ಎಳ್ಳಿನ ಗುಣ ಘಾನಿಗೆ ಬಲ್ಲ, ಸುಳ್ಳಿನ ಗುಣ ಸಿಂಪಿಗೆ ಬಲ್ಲ, ಹೌದು ಸಿಂಪಿಗೆ, ಕಳ್ಳನ ಗುಣ ತಳವಾರ ಬಲ್ಲ, ಹೌದಾ ಈ 3 ಮಂದಿ ಗುಣ ಒಬ್ಬ ಬ್ರಾಹ್ಮಣ ಬಲ್ಲ ಅಂತ ಹೇಳ್ಯಾರ ಅವ್ರು. ಇದು ಹೆಂಗ್ರಿಪ್ಪ ಮಾತಾ ಹಿಂದಿನ ದಿನಮಾನಗಳಲ್ಲಿ ಹಿಂದಿ ಎಣ್ಣೆ ಎಲ್ಲಿ ಹುಟ್ಟತೈತಿ ನನಗೂ ನಿನಗ ಗುರುತಿಲ್ಲ. ಹೌದು ನಮ್ಮ ಅಪ್ಪಾಜಿಗೆ ಮಾತ್ರ ಗುರುತದ, ಇಲ್ಲಿ ಸಾಕಷ್ಟು ಗುರು ಹಿರಿಯರಿಗೆ ಗುರುತಾರ. ಗೊತ್ತೈತಿ ಎಲ್ಲ ತಗೊಂಡು ಹಿಂದಿನ ದಿನಮಾನದೊಳಗ ಗಾನದ ಮನೆಗೆ ಹೋದ್ರಂದ್ರ ಹೌದು ಸರಾಸರಿ ಒಂದು 30-35 ವರ್ಷದಿಂದ ಪ್ರತಿ ಊರುಗಳಲ್ಲಿ ಬೇಡ ದೂರ ಮತ್ತೊಂದು ಕಡೆ ಗಾನದ ಮನೆಗಳು ಇರ್ತಿದ್ದು. ಇರ್ತೀವಲ್ಲ ಆ ಗಾನದ ಮನೆಯೊಳಗ ತಮ್ಮ ಮನೆಯೊಳಗ ಬೆಳೆದಿರ್ತಕ್ಕಂಥ ಧಾನ್ಯ ಕುಸಿಬಿ ಆಗ್ಲಿ ಶೇಂಗಾ ಆಗ್ಲಿ ಎಳ್ಳಾಗ್ಲಿ ಹೌದು ಏನಾದ್ರೂ ಗಾನದ ಮನೆಗೆ ತಗೊಂಡು ಹೋದ್ರು ಅಂದ್ರ ಹೌದು ಆ ಗಾನದ ಮನೆ ಮಾಲೀಕ ಕೈಯೊಳಗೆ ಹಿಡಿದು ಹೇಳ್ತಿದ್ದ, ಏನತ್ತ ಈ ಕಾಲ ಜೊಲ್ಲ ಐತಿ ಇದ್ರೊಳಗೆ ಎಣ್ಣೆ ಬೀಳುವುದಿಲ್ಲ, ಬೀಳುದಿಲ್ಲ, ಈ ಕಾಲ ಗಟ್ಟಿ ಐತಿ ಅಂದಾಜಿಷ್ಟು ಎಣ್ಣೆ ಬೀಳಬಹುದು ಅಂತ ಹೇಳಿ ಹೇಳಿ ಕಾಲ ಕೈಯಾಗ ಹಿಡ್ದಂದ್ರ ಗಾನದ ಮನಿ ಮಾಲಕ್ ಹೇಳ್ತಿದ್ದ. ಹೌದು ಅದಕ್ಕ ಎಳ್ಳಿನ ಗುಣ ಗಾಣಿಗೆ ಬಲ್ಲ ಅಂದ್ರು, ಹೌದು ಇನ್ನ ಸುಳ್ಳಿನ ಗುಣ ಸಿಂಪಿಗೆ ಬಲ್ಲ ಅಂದ್ರು. ಇದು ಹೆಂಗ್ರಿಪ್ಪ ಮಾತಾ ಸುಳ್ಳಿನ ಗುಣನೇ ಸಿಂಪಿಗೆ ಬಲ್ಲ ಅಂತ ಯಾಕಂದ್ರು ಅಂತ ಕೇಳಿದ್ರ ಯಾಕ್ರಿ ಸರ ರಬಿನಾಳ ಗ್ರಾಮದೊಳಗ ನಮ್ಮ ಮುತ್ಯಾನ ಪುಣ್ಯಾರಾಧನೆ ಕಾರ್ಯಕ್ರಮದ ಹೌದು 20ನೇ ತಾರೀಕಿನ ದಿವಸ ಹೌದು ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಪ್ಯಾಂಟ್ ಶರ್ಟ್ ಹೊರದು ಕೊಡುತ್ತೆ ಹೇಳಿ ಹೇಳಿ ನೀವೊಬ್ಬ ಊರೊಳಗಿದ್ದಿರ್ತಕ್ಕಂಥ ಸಿಂಪಿಗ್ಯಾಗ ಅರಿಬಿ ಕೊಟ್ಟು ಬಂದಿ ಅಂದ್ರ ಹೌದು ಎಂದೂ 20ನೇ ತಾರೀಕು ಅರಿಬಿ ಸಿಂಪಿಗೆ ಎಂದೂ ಕೊಡಂಗಿಲ್ಲ, ಕೊಡೋದಿಲ್ಲ. ನಿನ್ನ 4 ಸಾರಿ ಎಡ್ತಾಕ್ಷಿ 4 ಸಾರಿ ಸುಳ್ಳು ಹೇಳಿ ಹೇಳಿ 5ನೇ ಸಾರಿಗೆ ಸಿಂಪಿಗೆ ನಿನಗೆ ಅರಿಬಿ ಕೊಡ್ತಾನಂತ ಹೇಳಿ ಹೇಳಿ ಸುಳ್ಳಿನ ಗುಣ ಸಿಂಪಿಗೆ ಬಲ್ಲ ಅಂತ ಹೇಳ್ಯಾರ ಅವ್ರು. ಹೌದು ಇನ್ನ ಕಳ್ಳನ ಗುಣ ತಳವಾರನೆ ಬಲ್ಲ ಅಂದಾರ ಅವ್ರು. ಇದು ಹೆಂಗ್ರಿ ಸರ ಕಳ್ಳನ ಗುಣ ತಳವಾರನೆ ಬಲ್ಲ ಅಂತ ಯಾಕಂದಾರು ಅಂತ ಕೇಳಿದ್ರ ಯಾಕ್ರಿಪ್ಪ ಇವತ್ತಿನ ದಿವಸ ಬೀರ ದೇವರಾಗ್ಲಿ ಅಮ್ಮೋಗ ಸಿದ್ಧ ಆಗ್ಲಿ ಮಾಲಿಂಗರಾಯ ಆಗ್ಲಿ ಹೌದು ಹಿಂಗ ದೇವರ
ಮುಖಾಂತರ ದೇವ್ರು ಇನ್ನೊಂದು ದೇವ್ರ ಜಾತ್ರೆಗೂ ಹೋಗ್ತಾವ್, ಮಂದಿರಕ್ಕೂ ಹೋಗ್ತಾವ್. ಹೌದು. ದೇವ್ರುಗಳು ಭಕ್ತರ ಕರ್ಸ್ಕೊಂಡ್ರಂದ್ರ ಭಕ್ತರ ಮನೆಗೂ ದೇವ್ರುಗಳು ಹೋಗ್ತಾವ್. ಹೋಗ್ತಾವ್. ಬಾಯಿ ಶಾಂತಿಗೆ, ಬೋರ್ ಶಾಂತಿಗೆ, ಮನಿ ಶಾಂತಿಗೆ, ಮಕ್ಕಳ ಲಗ್ನಕ್ಕ. ಹೌದು. ಆ ದೇವರ ಹಬ್ಬಗಳು ಏನಾರ ಹಾಕುವುದಂತೇಳಿ ಭಕ್ತರು ಕರ್ಸ್ಕೊಂಡ್ರಂದ್ರ ಭಕ್ತರ ಮನೆಗೆ ದೇವ್ರು ಹೋಗ್ತಾವ್. ಭಕ್ತರ ಮನೆಗೆ ದೇವ್ರು ಹೋದು ಅಂದ್ರ ಬುರನ್ನ ಏನಾಕದ್ರಿ? ಪೂಜಾರಿಗೆ ಪೂಜೆ ಮಾಡುದು, ಗಂಟಿ ದುಪಾರ್ತಿ ಮಾಡುದು, ಬಂದಿರ್ತಕ್ಕಂಥ ಭಕ್ತರಿಗೆ ಭಂಡಾರ ಹಚ್ಚುದು, ಬಂದಿರ್ತಕ್ಕಂಥ ಭಕ್ತರ ಸಂಗಾಟ ಕಷ್ಟ ಸುಖಗಳನ್ನು ಮಾತಾಡುದು. ಹೌದು. ಕೆಲಸ ಪೂಜಾರಿಗೆ ವಜ್ಜೆ ಆಗ್ತೈತೆ ಅಂತ ತಿಳ್ಕೊಂಡು ಏನ್ ಮಾಡ್ಯಾರ? ಬೆಳ್ಳಿ, ಬಂಗಾರ, ಮುತ್ತು, ರತ್ನವನ್ನು ತಗೊಂಡು ಭಕ್ತರ ಮನೆಗೆ ಪಲ್ಲಕ್ಕಿ ಹೊಕ್ಕೈತೆ ಅಂದ್ರ ಹೌದು. ಈ ದೇವರ ಕಾವಲಕ್ಕತ್ತೇಳಿ ನಿನ್ನಂತವ್ರು ನನ್ನಂತವ್ರು ತಳವಾರಿಕೆ ಅಂತ ನೇಮಿಸಿರ್ತಾರ ಅವ್ರು. ಹೌದು ಹೌದು. ನೀನ ದೇವ್ರು ಹೋಗಿ ಹೊಳ್ಳಿ ಮಂದಿರಕ್ಕೆ ಬರುತ್ತಾನ, ಕಾವಲ ದೇವ್ರ ಕಾವಲ ನೀ ಮಾಡ್ಬೇಕಂತ ಹೇಳಿರ್ತಾರ. ಹೌದು. ಅದಕ್ಕೆ ಅವ್ನು ಕಾವಲು ಮಾಡ್ತಿರ್ತಕ್ಕಂಥ ತಳವಾರಗ ಹೌದು. ನಮ್ಮ ದೇವ್ರ ಮೈ ಮೇಲೆ ಇದ್ದಿರ್ತಕ್ಕಂಥ ಬೆಳ್ಳಿ ಬಂಗಾರ ಕಾವಲು ಹೆಂಗತ ಕೇಳಿದ್ರ, ಹೆಂಗಪ್ಪ? ಬಂದಿರತಕ್ಕಂಥ ಭಕ್ತಿನ ಕಾಲು ಬಿದ್ದು ಭಂಡಾರ ಹಚ್ಕೊಂಡು ಸುಮ್ ಹೊಂಟಾನೋ, ಅಲ್ಲಿ ಏನಾರ ಸುಳಿದಾಡಕತ್ತಾನೋ ಅಂತಕ್ಕಂಥದ್ದು ಗುರುತು ಯಾರಿಗೆ ಆಗ್ತೈತಿ? ಯಾರಿಗೆ ಅಕ್ಕದ? ತಳವಾರಿಗೆ ಗುರುತಕ್ಕೈತಿ. ಹೌದು. ಈ 3 ಮಂದಿ ಗುಣ ಒಬ್ಬ ಬಲ್ಲ ಯಾರಿಗೆ ಅಂತ ಕೇಳಿದ್ರ ಯಾರಿಗಪ್ಪ? ಬ್ರಾಹ್ಮಣ ಶಾನ್ಯಾರಿಗೆ ಗುರುತಾಗ್ತಾರ. ಅವರು ತುಪ್ಪ ತಿಂದ ತಲಿ ಎತ್ತಿರ ಕರೆದಾರ. ಹೌದು. ಯಪ್ಪ, ನನ್ನ ಪ್ರಕಾರಗಳ ಕೇಳಿ ನವತರದ ಭಕ್ತಿಗಳದಾವತ್ತ ನಾ ಹೇಳಿದೆ. ಹೌದು. ಆ ಭಕ್ತಿ ಒಳಗೊಂದು 3 ಭಕ್ತಿಗೆ ತಕರಾರು ತಂದಿ. ಹೌದು. ಯಾಕ ಶಾನ್ಯಾದಿ ತಕರಾರು ತಂದಿ. ಹೌದು. ನಿನ್ನ ಪ್ರಕಾರ ಎಷ್ಟು ಹೇಳಿದಿ? ನೀ ಬಹಳ ಬಲ್ಲ ಜ್ಞಾನಿ ಇದ್ದಿ. ಹೌದು. ನಿನ್ನ ಪ್ರಕಾರ 4 ಅದಾವ, ಅದರ ಒಟ್ಟೆ 2 ಹೇಳಿದಿ. ಹೌದು. 2 ಹೇಳಿದ್ರೆ ಹೇಳಿ ಬಿಡು. ನಿನ್ನ ಜ್ಞಾನದಿಂದ ಇವರೇ ಮುಕ್ತರಾದ್ರತಿ ದೈವಕ್ಕೆ ಅನ್ನರೇ ತಿಳಿಸಿ ಕೊಟ್ಟೇನು? ಇಲ್ಲ. ಕಾಮ್ಯಕ್ಕೆ ವನದೊಳಗ ರಾಮ ಅವತಾರದೊಳಗ ಹೌದು. ದಶರಥ ಮಹಾರಾಜನಿಂದ ರಾಮ ಹುಟ್ಟಿ ಬಂದ. ಹೌದು. ಕಾಮ್ಯಕ್ಕೆ ವನದೊಳಗ ಒಣಕ್ಕ ಗಿಡಕ್ಕ ಗಿಡ ಟೆಕ್ ಹಾಯ್ತಿದ್ದ ಅಂತ ಹೇಳಿದಿ. ಹೌದು. ಇದು ಟೆಕ್ ಹೈದು ಯಾರು ನೋಡಿದ್ರು? ಕೈಲಾಸದೊಳಗ ಪಾರ್ವತಿ ನೋಡಿದ್ರು, ಶಿವ ನೋಡಿದ. ಹೌದು. ಆಗ ಪರಮಾತ್ಮ ಕೇಳಿರ್ತಕ್ಕಂಥ ಉದಾಹರಣೆ ಏನ್ ಹೇಳಿದಿ? ಏನ್ರಿ? ಇಲ್ಲಿ ರಾಮನ ಪರೀಕ್ಷೆ ಆಗ್ಯದ. ಹೌದು ಹೌದು. ಕರೆ ಮುಕ್ತಿ ಆದದ್ದು ಹೇಳಿದೆಯೇನು? ಇಲ್ಲ. ನಿನ್ನ 4 ಜ್ಞಾನದ ಪ್ರಕಾರದಲ್ಲಿ ಇವರಿಗೆ ಇದ ಜ್ಞಾನದಿಂದ ಮುಕ್ತಿ ಆಯ್ತತ್ತ ದೈವಕ್ಕೆ ಯಾರ್ದಾರ ತಿಳಿಸಿ ಕೊಟ್ಟೇನು? ಇಲ್ಲ. ನೋಡ್ರಿ, ಇದು ಬಾಗೇವಾಡಿ ತಾಲೂಕ. ಹೌದು. ಇದು ವಿಜಯಪುರ ಜಿಲ್ಲಾ. ಹೌದು. ಕಲಾವಿದರ ನಾಡು. ಹೌದು. ಇಲ್ಲಿ ಭಜನೆ ಕಲಾವಿದರು ಸಾಕಾಗಟ್ಟದಾರ. ಡೊಳ್ಳಿನ ಕಲಾವಿದರು ಸಾಕು. ಡೊಳ್ಳಿನ ಕಲಾವಿದರು ಕನ್ನಡದ ಕೋಗಿಲೆ ಅನಿಸ್ಕೊಂಡವ್ರು ಇದೇ ಬಾಗೇವಾಡಿ ತಾಲೂಕಿನೊಳಗದಾರ. ಹೌದು. ನಾವು ಬಹಳ ಅವ್ರದೇ ಹೇಳುದಕ್ಕೊಂಡು ದೊಡ್ಡ ಮಾತಲ್ಲ. ಹೌದು. ಇದು ಸಾಮಾನ್ಯ ನಾಡಲ್ಲ. ಹೌದು. ಈ ನಾಡಿನೊಳಗ ಬಂದೀವಪ್ಪ ಅಂತಂದ್ರ ಮಗನಿಗೆ ಉಪದೇಶ ಆಗಿರ್ಬೇಕು, ದೈವಕ್ಕೆ ಉಪದೇಶ ಆಗಿರ್ಬೇಕು. ನಾ ಹೇಳಿರ್ತಕ್ಕಂಥ ವಿಷಯ ಇವತ್ತಿನ ದಿವಸ ಆನಂದ ಹಾಲು ಅಮೃತ ಉಂಡಂಗ ಆನಂದ ಆಗ್ಬೇಕಂತ ಹೇಳಿ ಇವರಿಗೆ ಮುಕ್ತ ಆದ್ರು ಅಂತೇಳಿ ಜ್ಞಾನದಿಂದ ಯಾರ್ದಾರ ಹೇಳಿದೇನಪ್ಪಾಜಿ ನೀನು? ಹೇಳಿದ್ರೇನೋ? ಇಲ್ಲ. ಇಲ್ಲ. ರಾಮನ ಪರೀಕ್ಷೆದ ಮಾತು ಹೇಳಿದ್ರಿ. ಜನ ಕೂತ್ಕೊಂಡು ಹೆಂಗತ್ ಕೇಳಿದ್ರ ಕ್ವಾನ ಗಬ್ಬ ಐತಿ ಅಂದಕ್ಕರ ಇನ್ನು ಹೇಳ್ರಿ ಸರ್ ಅಂದ್ರ ಅವ್ರು. ಯಾಕ ಹೊಡ್ರಿ, ಹೆಂಗ ಹೊಡಿತೀರಿ ಹೇಳ್ರಿ, ಅದು ನಮಗ ಬಿಟ್ಟು ಕೊಟ್ಟ ವಿಷಯ ಅಲ್ಲ. ಹೌದು. ನಮಗುಂಡು ಭಂಡಾರ ಕೊಟ್ಟು ಕರ್ಸ್ಯಾರ, ನಿಮಗುಂಡು ಭಂಡಾರ ಕೊಟ್ಟು ಕರ್ಸ್ಯಾರ. ಕರೆ ನಾನೊಬ್ಬಿಗೆ ತಕರಾರು ತೆಗೆದದು ಪರೀಕ್ಷೆ ಮಾಡಿದೀಪ, ಪರೀಕ್ಷೆ ಮಾಡಿದ್ದ ವಿಷಯ ಏನ್ ಹೇಳ್ದಿ ಕರೆ ಮುಕ್ತ ಆದವ್ರದ್ದು ಹೇಳ್ದಿಲ್ಲ ಅಂತೇಳಿ ನಾ ಕೇಳಿದಕ್ಕರ ಇನ್ಯಾರ್ದಾರೆ ನೀ ಹೇಳ್ಬೋದು. ಹೌದು. ಇನ್ಯಾರ್ದಾರ ನೀ ಹೇಳ್ಬೋದು. ಕರೆ ಹಿಂದ ನೀ ಒಬ್ಬ ಜ್ಞಾನಿ ಮನುಷ್ಯ ಜ್ಞಾನದ ಪಾಲ್ ಹಿಡ್ಕೊಂಡಿ ಅಂದ್ರ ಯಾರ್ದು ಮುಕ್ತ ಆದ್ರತ್ ಹೇಳಿದ್ರಿ? ಇದನ್ನ ಬಿಟ್ಟು ಇದ್ರ ಜೊತೆಯಲ್ಲಿ ಏನ್ ಮಾಡಿದ್ರು? ಹಿರಿಯರು ಹೇಳಿದ್ರು, ನಿಮ್ಮ ಒಂದು ಮಟ್ಟಮನಿಗಳಿಗೆ ಹಚ್ಚಿ ಹೌದು ಒಂದೊಂದು ಮಾತನ್ನ ಕೇಳ್ರಿ ಅಂದಕ್ಕರ ಒಂದು ಗ್ರಾಮದಲ್ಲಿ ಸುಮ್ ಅಂದಾಜ್ ಏನಾರ ಹೇಳುದು ಬೇಡತ್ತ ಹೇಳಿ ಬೀರ ದೇವರ ಮಂದಿರದೊಳಗ, ಬೀರ ದೇವರ ಅಂಗಳದೊಳಗ, ಬೀರ ದೇವರ ಜಾತ್ರೆ ಒಳಗ ಹೌದು ಆ ಒಂದೊಂದು ತರದ ಅಡಿಗೆಗಳನ್ನ ಮಾಡ್ಬೇಕಾದ್ರೆ ಒಂದೊಂದು ಪಾತ್ರೆಗಳನ್ನು ಉಪಯೋಗ ಮಾಡ್ತಾರೆ. ಹೌದು. ಹಂಗ ಪಾತ್ರೆಗಳನ್ನು ಉಪಯೋಗ ಮಾಡಿದ್ರು ಕೂಡ ಹುಗ್ಗಿ ಮಾಡ್ಬೇಕಾದ್ರೆ ಹುಟ್ಟಿನಿಂದ ಜಗತ್ತದೊಳಗೆ ತಿರುವಾಡಿ ಹುಗ್ಗಿ ಮಾಡ್ತಾರೆ. ಮಾಡ್ತಾರ ತೆಳಗ ಹತ್ತಬಾರ್ದತ್ತೇಳಿ. ಹೌದು. ಒಂದು ಜಾಗಕ್ಕೆ ಕೈ ಹಾಕಿ ತಿರುವಾಡಿ ಹುಗ್ಗಿ ಮಾಡ್ತಾರೋ ಯಾವ ಬೀರ ದೇವ್ರ ಸನ್ನಿಧಾನದೊಳಗೆ ನಡಿತೈತಿ ಅಂದಕ್ಕರ ಇದಕ್ಕೂ ಒಂದು ಮಾತು ಹೇಳಿದೆಪ್ಪ. ಏನ್ ಅದಕ್ಕೆ ಹೇಳ್ಯಾರ ನೋಡ್ರಿ, ಸತ್ಯ
ಸತ್ಯದ ತಲೆ ಮ್ಯಾಲ ಸುಳ್ಳು ಹೇಳಿದ್ರು ಕೂಡ ಗೂಟ ಹೊಡೆದಂಗಿರ್ಬೇಕತ್ತ. ಹೌದಾ ಇದಕ್ಕೆ ಹೆಂಗ್ ಹೇಳಿದ ಅಪ್ಪಾಜಿ? ಏನ್ ಹೇಳ್ದ? ನಾವು ತೀರಾ ಅಡ್ನಾಡಿ ಬಿಡಪ್ಪ, ನಾವು ಹುಚ್ಚ ಇದೇವು, ನಮಗೆ ಏನೂ ಬರಂಗಿಲ್ಲ, ನಾವು ಅಡ್ನಾಡಿದೆವು. ಹೌದು. ನೀವ್ ಒಳ್ಳೆ ಜ್ಞಾನಿ ಮನುಷ್ಯ, ಇದಕ್ ಉತ್ತರ ಏನ್ ಹೇಳಿದಪ್ಪ? ಏನ್ ಹೇಳ್ದ ಶಾಣೆ? ಬಂದ್ರ ಬಂದೈತತ್ ಹೇಳ್ಬೇಕು, ಬರ್ದಿದ್ರ ಬಂದಿಲ್ಲತ್ ಹೇಳ್ಬೇಕು, ನಮ್ಮ ಪ್ರಶ್ನೆಗೆ ನಾವ ನಿರ್ದಿಷ್ಟವಾದ ಉತ್ತರ ಹೇಳ್ಬೇಕಂತೇಳಿ ಅಂದವನು ನೀನೇ. ಹೌದು. ಒಂದೊಂದು ಎರಡೆರಡು ಕೇಳ್ಕೊತ ಹೋಗ್ರೆ ತಿಟ್ಟೆ ಸೂಚನೆ ಕೊಟ್ಟಾರ ಹಿರಿಯರು. ಹೌದು. ಇದು ನಮ್ಮದು ಸ್ವಚ್ಛ ಬಂದೈತಿ ಅಂದ್ರೆ ಕರೆಕ್ಟ್ ಬಂದಿರ್ಬೇಕು. ಹೌದು. ಬಂದಿಲ್ಲ ಅಂದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ನಾವು ಹಳ್ಳಿ ಹೇಳ್ಬೇಕಂತ ಹೇಳಿದವನು ನೀನೇ ಇದ್ದಿ. ಹೌದು. ಮತ್ತ ಮ್ಯಾಲಿನವ್ರ ಮ್ಯಾಲ ಹಾಕಿ ಏನ್ ಹೇಳಿದಿ? ಏನ್ ಹೇಳಿದ್ರು? ಇದೇ ದೀಪಾವಳಿ ಸಮಯದಲ್ಲಿ ಹೌದು ಮಂಡ್ಯ ಜಿಲ್ಲಾ ಅಂತ ಮಳವಳ್ಳಿ ತಾಲೂಕ್ ಅಂತ ಚಿನ್ಮಾಗಿ ಗ್ರಾಮ ಅತ್ತ, ಅಲ್ಲಿ ಬೀರ್ ದೇವರಿಗೆ ಅವ್ರ ಪ್ರವಚನಕ್ಕೆ ಬರ್ರಿ ಅಂತ ಫೋನ್ ಹಚ್ಚಿದ್ರತ್ತ. ಆ ಪ್ರವಚನಕ್ಕೆ ನಾ ಬರ್ಬೇಕಾದ್ರೆ ಇದ್ದ ಭಂಡಾರಗಳು ಹಾಡಲಾರದೆ ಪ್ರವಚನಕ್ಕೆ ನಾ ಮಂಡ್ಯ ಜಿಲ್ಲಾಕ್ ಹೋದ್ನಿ ಅಂದ್ರ ನೀವೆಲ್ಲಾರು ಏನು ಕಸಕ್ ಹೋಗ್ತೀರಿ ಅಂತೇಳಿ ತೆಳಗಿನ ಮ್ಯಾಲಿನವ್ರಿಗೆ ಕೇಳಿದೆ. ನಾವು ಕಸಕ್ ಹೋಗುದಿಲ್ಲ, ಒಡ್ಡಿ ಒಳಗೆ ಶಿವನ ಶಿವಸ್ಥಾನ ಡೊಳ್ಳಿನ ಹಾಡುನು ಪ್ರವಚನ ಬ್ಯಾಡ ಅಂದ್ರು ಅಂತೇಳಿ ಮ್ಯಾಲಿನಾಗ ನಾವು ಡಿಸ್ಕಷನ್ ಮಾಡಿ ಚರ್ಚೆ ಮಾಡಿ ಹೊಳ್ಳಿ ನಮಗ ಬರಾಕ್ ಆಗುದಿಲ್ಲ ಅಂದಕ್ಕರ ಅವ್ರು ಹೇಳಿದ್ರು, ಈಗ ನಾವು ಕೈ ಹಾಕಿ ತಿರುವಾಡಿ ಹುಗ್ಗಿ ಮಾಡ್ತೇವ್ರಿ, ಕೈ ಹಾಕಿ ತಿರುವಾಡಿ ಹುಗ್ಗಿ ಮಾಡ್ತೇವ್ರಿ, ಇದೊಂದು ನೋಡ್ಬೇಕಾಗಿತ್ತು ನೀವು ಅಂದ್ರು. ನನಗೆ ಬೀರ್ ದೇವ್ರು ಕೂಡಿಸಿ ಕೊಟ್ರು, ಮತ್ತೊಮ್ಮೆ ನೋಡ್ತೀನಿ ಅಂತ ಹೇಳಿ ಹೌದು ಅಂದಿನತ್ ಮಾತು ಹೇಳಿದ್ರಿ. ಹೌದು. ಇದು ನನಗೇನು ಬ್ಯಾಡಪ್ಪ, ಮಂಡ್ಯ ಜಿಲ್ಲಾ ತನ್ನ ಹೋಗಾವಲ್ಲ, ಮಳವಳ್ಳಿ ತಾಲೂಕಿನ ನಾ ಹೋಗಾವಲ್ಲ, ಆ ನಿಮ್ಮ ಚಿನ್ಮಾಗಿ ಗ್ರಾಮಕ್ಕೂ ನಾ ಹೋಗಾವಲ್ಲ. ಈ ದೈವದಲ್ಲಿ ಹೇಳಿರಿ ಅಂದ್ರ ಹಿರಿಯರಿಗೆಲ್ಲ ಯಾಕ ಗೊತ್ತು, ಇದು ಒಡ್ಡಿ ಒಳಗ ಶಿವನ ಶಿವಸ್ಥಾನ ಅಂದ್ರ ಸಾಕ್ಷಾಂತ ಭಗವಂತನ ಕೈಯೊಳಗ ನುಡಿದಿರ್ತಕ್ಕಂಥ ಶಿವನ ಶಿವಸ್ಥಾನ. ಇದು ಗಾಂಧರ್ವ ವಿದ್ಯಾ. ಹೌದು. ಈ ವಿದ್ಯಾ ಬಹಳ ಭಕ್ತಿದಿಂದ ನಡ್ಕೊಂಡವ್ರಿಗೆ ಹೊಲದಾದ, ಬಹಳ ಭಕ್ತಿದಿಂದ ನಡ್ಕೊಂಡವ್ರಿಗೆ ಉಜ್ಜಲ್ ಮಾಡಿ ಹೊಟ್ಟೆ ತುಂಬಾ ಅನ್ನ ಹಾಕಿದ, ನಾಡಿನ ತುಂಬಾ ಪರಿಚಯ ಮಾಡ್ಯದ. ಈ ಒಡ್ಡಿ ಒಳಗೆ ಶಿವನ ಶಿವಸ್ಥಾನ ಭಂಡಾರ ಕಂಬಳಿ ನಾವು ತಂದಿವಪ್ಪ ತಂದ್ರ ಸುಳ್ಳು ಮಾತಾಡಿದ್ರೆ ಸರಿ ಹೋಗ್ತೈತೋ ಏನು ಸತ್ಯ ಮಾತಾಡಿದ್ರೆ ಸರಿ ಹೋಗ್ತೈತೋ ನೋಡಿ. ಯಪ್ಪ 7 ಗಂಟೆ ಅಲ್ಲಿ 10 ಗಂಟೆ ತನ ರವಿನಾಳದಾಗಿರ ನಂದೇನ್ ತಕರಾರದೇನು? ನಂದೇನ್ ತಕರಾರಿಲ್ಲ. ನೀ 10 ಬಿಟ್ಟು 12 ಗಂಟೆ ತನ ಇರು, ಆ ದೈವಕ್ಕರೆ ಅಲ್ಲಿ ಅವ್ರಿಗೆ ಒಂದ್ ಜರ ಮಾತಾಡಿಸಿ ಹೌದು ನಮ್ಮಲ್ಲಿ ನಡೀತೈತಿ ಅಂತ ಹೇಳಿಸ್ಬಿಡು, ನಮಗೇನ್ ತಕರಾರಿಲ್ಲ. ಹೌದು, ನಾವು ಸತ್ಯಪ್ಪ ಕಾಕಾಗಿ ಹೇಳಿದ್ದೆ ಕರೆ ಅದ. ನಮ್ಮಲ್ಲಿ ಸಟ್ಟತ್ತ ಸರ್ವಜ್ಞಾಗ ಬಂದು ನೋಡಿದ್ರು ಆ ಮಂಡ್ಯ ಜಿಲ್ಲಾ ಮಳವಳ್ಳಿ ತಾಲೂಕ ನೀವ್ ಏನ್ ಹೇಳಿರಿ ನೋಡಿ, ಚಿನ್ಮಾಗಿ ಗ್ರಾಮ, ಆ ಚಿನ್ಮಾಗಿ ಗ್ರಾಮದಲ್ಲಿ ನಡೀತೈತಿ ಅಂತ ಹೇಳಿ ಯಪ್ಪ ಕಾಲು ಬಂದೈತಿ ಅಂತೇಳಿ ರಾಜ್ಕುಮಾರ್ ಅವ್ರು ಮೊದಲೇ ಹಾಡ್ಯಾರ. ಅವರು ಎಂದೋ ನಮ್ಮನ್ನ ಅಗಲಿ ಹೋದವ್ರು ಹೆಂಗ್ ಹಾಡ್ಯಾರ? ಅವರು ಹೆಂಗ ಹಾಡದ್ರು? ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ ಹೇಳಿ ಎಂದೋ ಹಾಡ್ಯಾರ. ನೀವು ನಮ್ ಕೂಡ ಕೂಡಿ 1G 2G 3G 5G ಬಂದೇನ್ ನಾವು ನಡೆಸಿವ್ ನೋಡು, ನಮ್ಮ ಬೆನ್ ಹತ್ತಪ್ಪ ನೀವು ಕಾಲಕ್ಕೆ ತಕ್ಕಂತೆ ಕುಣ್ಯಾಕತ್ತೀರಿ, ಕಾಲಕ್ಕೆ ತಕ್ಕಂತೆ ನಡ್ಯಾಕತ್ತೀರಿ. ಹೌದು. ಮತ್ತೆ ಸಭೆಯೊಳಗೆ ಹೆಂಗ್ ಹೇಳ್ತೀರಿ? ಪ್ರತಿಯೊಂದು ಸಭೆಯೊಳಗ ಏನ್ ಹೇಳೋದು? ಉತ್ತರೆಯು ಹುಸಿದರೆ ಹೆತ್ತಮ್ಮ ಮುನಿದರೆ ಮಾತು ಹೇಳ್ತೀರಿ. ಎಂತಾವ ಮಾತಿನಿಂದ ಗುಡ್ಡು ಹೊಲಬೇಕು ಅಂತ ಮಾತು ಹೇಳ್ತೀರಿ. ಉತ್ತರೆ ಹುಸಿದರೆ ಉತ್ತಮರು ತಪ್ಪಿ ನಡೆದರೆ ಹೆತ್ತಮ್ಮ ಮುನಿದರೆ ಈ ಲೋಕದ ಗತಿ ಇನ್ನೆತ್ತ ಹೋಗುವುದು ಸರ್ವಜ್ಞ ಅಂತೇಳಿ ಮಾತು ನೀವೇ ಸಾಕತ್ ಹೇಳಿರಿ. ಹೌದು. ನಾ ಪುಸ್ತಕದಾಗ ನೋಡಿಲಿ ಮಾತು ನೀವ್ ಹೇಳಿದನ್ನ ಕೇಳ್ಕೊಂಡದ ಮಾತಿದು. ಹೌದು. ಸಾಕಷ್ಟು ಸ್ಟೇಜ್ ಮೇಲೆ ಹೇಳಿರಿ. ಇದೇ ಬಾಗಲಕೋಟೆ ಜಿಲ್ಲಾ ಗೋವಿಂದ ಕೊಪ್ಪದ ಬೀರ್ ದೇವರ ಅಂಗಳದೊಳಗ ನಡೀತೈತಿ ಅಪ್ಪಿದು. ಎಲ್ಲಿ ನಡೀತೈತಿ? ಬಾಗಲಕೋಟೆ ಜಿಲ್ಲಾ ಗೋವಿಂದ ಕೊಪ್ಪ ಬೀರದೇವ್ರ ಅಂಗಳದೊಳಗ ಕೈಲೇ ಹುಗ್ಗಿ ಮಾಡ್ತಾರ. ಬಹಳ ದೂರ ಇಲ್ಲಪ್ಪ, ಒಳಗ ಅಳಗಡಿಸಿ. ಇದೇ ಬಿಜಾಪುರ ಜಿಲ್ಲಾಕ್ಕೆ ನೆರೆಹಳ್ಳಿ ಆಗಿರ್ತಕ್ಕಂಥ ನೆರೆ ಜಿಲ್ಲಾ ಆಗಿರ್ತಕ್ಕಂಥ ಹೌದು ಬಾಗಲಕೋಟೆ ಜಿಲ್ಲಾ ಗೋವಿಂದ ಕೊಪ್ಪ ಬೀರದೇವರ ಮಂದಿರದೊಳಗೆ ಇದು ನಡೀತದ. ಹೌದಾ? ಮಂಡ್ಯ ಜಿಲ್ಲಾಕ್ಕೆ ಎಂದ ಕರ್ಕೊಂಡು ಹೋಗೋ ನಮಗ? ಎಂದ ಹೋಗೋರು ನೋಡ್ರಿ ಅಪ್ಪಾಜಿ ಅವ್ರ, ನಾ ಸಣ್ಣ ಮಗ ಇದ್ದೀನಿ, ನಿಮ್ಗೆ 2 ಕೈ ಜೋಡಿಸಿ ಹೇಳ್ತೀನಿ, ನನಗೆ 2 ಹೊಡೆದು ಹೇಳ್ರಿ. ಯಾಕಂದ್ರೆ ಇಂದಿಲ್ಲ ನಾಳೆ ಮತ್ತೊಂದು ನಾಡಿನ ಮೇಲೆ ಮತ್ತೊಂದು ಸಂಗಿನ್ಯಾಗ ಮತ್ತೊಂದು ಹಳ್ಳಿ ನಾಡು ತಿರುಗಬೇಕಾಗ್ಯದ. ಹೌದು. ನನಗ ಹಿಂಗ ಸುಳ್ಳು ಸಂದೇಶ ನೀವು ಕೊಟ್ರಿ ಅಂದ್ರ, ನನಗ ಹಿಂಗ ನೀವು ತಪ್ಪು ಸಂದೇಶಗಳನ್ನ ಕೊಟ್ರಿ ಅಂದ್ರ ಹಿಂದ ಭಕ್ತಿ ಪಾಲು ನನಗೆ ಬಿಟ್ಟಿರಿ, ಜ್ಞಾನದ ಪಾಲು ಇಟ್ಟುಕೊಂಡಿರಿ. ಹೌದು. ನಾಳೆ ಮತ್ತೊಂದು ಜಾಗದಾಗ ಒಳ್ಳೆ ದೊಡ್ಡ ಕಲಾವಿದ್ರ ಗಂಟು ಬಿದ್ದು ಜ್ಞಾನದ ಪಾಲು ನನಗೆ ಇಟ್ಟು ಭಕ್ತಿ ಪಾಲು ಅವ್ರು ಹಿಡ್ಕೊಂಡ್ರ ಅಂದ್ರ ಅವಾಗ ಜ್ಞಾನದಿಂದ ನಾ ಯಾರನ್ನ ಮುಕ್ತ ಮಾಡಬೇಕು? ನಾ ಯಾರನ್ನ ಮುಕ್ತ ಮಾಡ್ಬೇಕು? ಇಲ್ಲ ಪಪ್ಪ ವಿಷಯ ಮುಚ್ಚಿಡ್ಲಾಕತ್ತಾರ ಅವ್ರು. ಮಕ್ಳು ಕಲ್ತು ಮುಂದಿನ ಹೋದವಲ್ದಾರ ಅವರು. ಮುಂದೆ ಹೋಗ್ಲೇಬೇಕು. ದುಡಿತವೆ ದುಡ್ಡಿನ ತಾಯಿ ಅಂದಾರ. ಹೌದು. ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ.
ಹೌದಾ ಏನ ಹೆತ್ತವ್ರಿಗೆ ಗೊತ್ತು ಹೆಣ್ಣಿನ ಬೆಲೆ, ರೈತನಿಗೆ ಗೊತ್ತು ಭೂಮಿಯ ಬೆಲೆ. ಹೌದು ಇವತ್ತಿನ ದಿವಸ ದುಡ್ದವನಿಗೆ ಗೊತ್ತು ದುಡ್ಡಿನ ಬೆಲೆ. ಹೌದು ಹಡದಿರ್ತಕ್ಕಂಥ ತಾಯಿ ತಂದೆಗೆ ಗುರ್ತಕ್ಕದ ಮಗಳ ಬೆಲೆ. ಹೌದು ದುಡ್ದವನಿಗೆ ಗುರ್ತಕ್ಕದ ದುಡ್ಡಿನ ಬೆಲೆ. ಹೌದು ರೈತನಿಗೆ ಗುರ್ತಕ್ಕದ ಭೂಮಿ ಬೆಲೆ. ಹೌದು ಹಂಗ ನಿನ್ನಲ್ಲಿ ಹ್ಯಾನ ತುಂಬೈತ್ ನೋಡ್ಯಪ್ಪ ಭಂಡಾರಿ ಕಾಣೆ. ಹೌದು ಅದನ್ನ ಬರೇ ನನ್ನೊಳಗತ್ತೆ ಇಟ್ಟುಕೊಂಡು ಇಲ್ಲ ಅಮೃತ ಕೂಡ ಎಲ್ಲ ಭಾಗಸಿ ತೋಬೇಕಲ್ಲಾಗತ್ತೇವ್ ಖರೆ ಭಾಗವಲ್ಲದು. ಅದು ಭಾಗಿಸೋದು ಬೇಡ. ಹೌದ್ರಿ ಮಕ್ಕಳಿಗಾಯ್ತು ದೈವಕ್ಕಾಯ್ತು ಎಷ್ಟ ಸತ್ಯದ ಸಮೀಪ ಐತಪ್ಪ ಅದನ್ನ ಊಟ ಮಾಡಿಸ್ರಿ. ಹೌದು ಅದನ್ನ ಊಟ ಮಾಡಿಸಿ ನನಗೊಂದು ಮಾತು ಕೇಳಿದ್ರಿ. ಏನ್ರಿ ಶ್ರವಣ ಭಕ್ತಿಯದಿಂದ ಹೌದು ಪರಿಸಿದ್ಧ ರಾಜ್ಯ ಮುಕ್ತಿಯಾಗಬೇಕಾದ್ರ ಹಾ ಪರಿಸಿದ್ಧ ರಾಜ್ಯಾಗ ಗುರುತಿತ್ತು ಸರ್ಪ್ ಅಂದ್ರ ಹಾವ ಕಚ್ಚಿ ಸಾಯ್ತೀನಿ ಅನ್ನೋದು. ಹೌದು ಗುರುತಾಗಿ ಮೊದಲೇ ಏನು ಮಾಡಿಬಿಟ್ಟ, ಏನ್ ಮಾಡದ ಮನೆ ಒಳಗ ಕಾಜಿನ ಕಂಬವನ್ನು ತಯಾರು ಮಾಡಿ ಕಾಜಿನ ಕಂಬದಲ್ಲಿ ಹೋಗಿ ಪರಿಸಿದ್ಧ ರಾಜ್ಯ ಕೂತ. ಹೌದು ಆ ಪರಿಸಿದ್ಧ ರಾಜ ಕೂತ ಒಬ್ಬ ಭಾರಿಕಾಯಿ ವ್ಯಾಪಾರಸ್ಥ ವ್ಯಾಪಾರ ಮಾಡುತ್ತಾ ಬಂದ. ಹೌದು ಭಾರಿಕಾಯಿ ವ್ಯಾಪಾರಸ್ಥ ವ್ಯಾಪಾರ ಮಾಡ್ಕೊತ ಬಂದ. ಭಾರಿಕಾಯಿ ತಿನ್ಬೇಕಂತೇಳಿ ಅಪೇಕ್ಷೆ ಆಯ್ತು. ಹೌದು ಅಪೇಕ್ಷೆ ಆಗಿ ಭಾರಿಕಾಯಿ ಕೈಯೊಳಗಿದ್ದಿರ್ತಕ್ಕಂಥವ್ರ ಕೈದಿಂದ ಭಾರಿಕಾಯಿ ತರಿಸಿ ಭಾರಿಕಾಯಿ ತಂದು ಬಾರಿ ಹಣ್ಣಿನೊಳಗೆ ಏನಾಗ್ಯದ ಒಂದು ಸಣ್ಣ ಕ್ರಿಮಿಯಾಗಿ ಬಂದು ಅದೇ ವಿಷ ಸರ್ಪ ಕಚ್ಚಿ ಅವನಿಗೆ ಸತ್ತಾನ ಮುಕ್ತ ಆಗಿಲ್ಲನಂತ ಮತ್ತನ್ನ ಹೇಳಿದ್ರಿ. ಹೌದು ಮತ್ತೆ ಚಾಲ ಮುಗಿಸಿ ಸಂದ ಮುಗಿಸಾಗ ಏನ್ ಹೇಳಿದ್ರಿ? ಏನ್ ಹೇಳಿದ್ರು? ಪರಿಸಿದ್ಧ ರಾಜ್ಯಾಗ ಮುಕ್ತಿ ಆಗ್ಯದ. ಹೌದಾ ಮಗನ ಸುಮ್ಮನಿ ಬಡ್ಡ್ಯಾಗ ಕತ್ಲದ. ಬಲ್ಲವರಿಗೆ ಬಗಲಾಗದ. ಹೌದು ಅರಿಲ್ಲದವರಿಗೆ ಮುಗಲಾಗದ. ಹೌದು ಆ ಹೆಂಗ ಅವನಿಗೆ ಮುಕ್ತಿ ಆಯ್ತಂತಕ್ಕಂಥ ಮಾತನ್ನ ಈ ದೈವಕ್ಕೆ ತಿಳಿಸಿಕೊಡನಂತ ಮಾತನ್ನ ಹೇಳಿದ್ರಿ. ಈ 3 ಪೈಕಿ ಏನಾಗ್ಯದಪ್ಪ ಅಂತ ಕೇಳಿದ್ರ ಏನಾಗ್ಯದ? 6 ಹೆಜ್ಜೆಗಳು ಬ್ಯಾರೆ ಅದಾವ. ನಾವು ಹೆಜ್ಜೆಗೆ ತಕ್ಕಂತೆ ಹೋಗ್ಬೇಕಾಗ್ಯದ. ಹೋಗ್ಬೇಕಲ್ಲ ಹೆಜ್ಜೆಗೆ ತಕ್ಕಂತೆ ನಾವು ಹೋಗ್ಬೇಕಾಗ್ಯದ. ಇವತ್ತಿನ ದಿವಸ ನನ್ನ ಪಾಲದೊಳಗ ನಾ ಹೆಂಗ ಗೋಲಗಿರಿ ಗೊಲ್ಲಾಲ ಶರಣ, ಹೌದು ಶ್ರೀಶೈಲದ ಮಲ್ಲಿಕಾರ್ಜುನ ನಂದಯ್ಯ ಅಂತಕ್ಕಂಥ ಒಬ್ಬ ಸಾಧು ಕೊಟ್ಟಿರ್ತಕ್ಕಂಥ ಕುರಿ ಹಿಕ್ಕಿ ಲಿಂಗದಿಂದ ಅಪ್ಪ ಬಂದ ಕಾಲಾನ ಹಾಕೊಂಡ್ ಪಾದರಕ್ಷೆ ಹಾಕೊಂಡು ಆ ಕುರಿ ಹಿಕ್ಕಿಗೆ ಹಾಲು ಏರಿತಿರ್ತಕ್ಕಂಥ ಮಗ ಚಪ್ಪಲಗಾಲಿನಿಂದ ಒದ್ದಕ್ಕಾಗಿ ಲಿಂಗ ಕಂಡೈತು ಗೊಬ್ಬರ ಡಿಕ್ಕಿ ಒಳಗ. ಹೌದು ಲಿಂಗ ಕಂಡಿತ್ತು. ಇಂಥ ಪರಮಾತ್ಮ ಈ ಗೊಬ್ಬರ ಡಿಕ್ಕಿ ಒಳಗಿದ್ದಾಕರ ಕಾಲದಿಂದ ಚಪ್ಪಲಗಾಲಿನ ಒದ್ದೆ ಅಂತೇಳಿ ತಂದೆಗೆ ಮಗ ಕಡದ. ಸಾಕ್ಷಾತ್ ಮತ್ತು ಪರಮಾತ್ಮ ಪ್ರತ್ಯಕ್ಷ ಆಗಿ ಓ ಭಕ್ತ ಏನ್ ಬೇಕು ವರ ಅಂತ ಕೇಳದ್ದಕ್ಕರ ಹೊಡೆದಿರ್ತಕ್ಕಂಥ ನಮ್ಮ ತಂದೆಗೆ ಎಬಸಂದಕ್ಕರ ಆ ಭಕ್ತಿದಿಂದನೇ ಗೊಲ್ಲಾಳ ಶರಣ ತಂದೆಗೆ ಎಬಿಸನ ಮುಕ್ತಾಗ್ಯಾನಂತಕ್ಕಂಥ ಭಕ್ತಿ ಮಾಡಿ ಮುಕ್ತಾಗ್ಯಾನ ಅಂತ ಹೇಳಿ. ಹೌದು ನನ್ ಹೆಂಗ್ ಒಂದು ಉದಾಹರಣೆ ಆಗ್ಯದ ಹಂಗೇನ್ ನಿನ್ನ ಉದಾಹರಣೆ ಆಗಿಲ್ಲಪ್ಪ. ನೀ ಏನ್ ಮಾಡಾಕತ್ತಿ ಅಂದ್ರೆ ಕೇಳಿದ್ರಿಂದ ಏನ್ರಿ ಇವತ್ತಿನ ದಿವಸ ಎಲ್ಲಾ ಸಣ್ಣದವ್ ತಿಳ್ಕೊಂಡು ಸುಮ್ಮ ದಕ್ಲಾಸಿ ಬಿಟ್ರೆ ಹೋಗ್ತೀನಿ ಅಂತ ಹೇಳಿ ನೀ ದಕ್ಲಾಸಕತ್ತಿಯಪ್ಪ. ದಕ್ಲಾಸೋದ್ರಿಂದ ಏನು ಕೆಲಸ ಕೊಡುದಿಲ್ಲ. ಆ ಸಣ್ಣವ್ರ ದೈವ ಸಣ್ಣದಲ್ಲ. ದೈವ ಒಂದ್ ವೇಳೆ ಸಣ್ಣದ ದೇವ್ರ ಸಣ್ಣವಲ್ಲ. ಹೌದು ದೇವ್ರ ದೊಡ್ಡವ, ದೈವ ದೊಡ್ಡದ. ನಾವು ಕೊಳ್ಳೂರಿಗೆ ಅವ್ರು ಸಣ್ಣವ್ರು ಇದ್ದು ಕೊಳ್ಳೂರಿಗೆ ಮೇಲಾಗ ಹನುಮಂತ ಮಾಸ್ತರ್ ನಿನ್ನ ಮಗ ಅಜ ಗಜಾಂತರ ನಿನಕಿತ್ತರು ಸಣ್ಣವದಾನ. ನಮಗ್ ಹೆಂಗೆ ದಕಲಾಸು ನಡೀತದ ಕರಿ ದೈವಕ್ಕೆ ದಕಲಾಸ ಹಾಕೋದ್ರ ನಡೆಯುದಿಲ್ಲಪ್ಪ. ಜ್ಞಾನಿಗಳಿರ್ತಾರ ದೈವದಲ್ಲಿ. ಆ ಜ್ಞಾನಿಗಳ ಮುಂದೆ ನಾವು ಏನ್ ಹೇಳ್ಬೇಕಾಗ್ಯದ? ನಿನ್ನಲ್ಲಿ ಜ್ಞಾನಗಳ 4 ಪ್ರಕಾರದವು. 4 ಪ್ರಕಾರದಾಗ ಯಾವ ಪ್ರಕಾರದಿಂದ ಯಾರು ಮುಕ್ತರಾದಿರ್ತಕ್ಕಂಥ ವಿಷಯ ಯಾವ ಹೀಗೆ ಹೆಂಗ ಪ್ರಮಾಣಕ್ಕೆ ಹಚ್ಚ ಮಾತುಗಳದ ನೋಡು. ದಾಸ್ಯ ಭಕ್ತಿದಿಂದ ಮಾರುತಿ, ಹೌದು ಲಕ್ಷ್ಮಿ, ಅರ್ಜುನ ಹಿಂಗೆಲ್ಲ ಮುಕ್ತರಾದದ್ದು ಒಂದೊಂದು ಅದಾವ ನೋಡು. 9 ತರದ ಭಕ್ತಿ ಒಳಗ ಹಂಗ 4 ಪ್ರಕಾರ ಭಕ್ತಿ ಯಾವ ಜ್ಞಾನದೊಳಗ ಯಾರು ಮುಕ್ತರಾಗ್ಯಾರ ಅಂತಕ್ಕಂಥ ವಿಷಯನ್ನ ಒಳ್ಳೆ ಉದಾಹರಣೆ ತಕ್ಕಂತೆ ಹೇಳಿಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಆ ಪರಿಸಿದ್ಧ ರಾಜ ಏನ್ ಕೇಳಿರಿ ನೋಡು. ಅದು ಪರಿಸಿದ್ಧ ರಾಜ ಹಾವು ಕಚ್ಚಿ ಸತ್ತಾನ. ಅವಾಗ ಹೆಂಗ ಮುಕ್ತ ಆಯ್ತು, ಮುಕ್ತ ಆಗ್ಯಾನ ಅಂತಕ್ಕಂಥ ಮಾತನ್ನ ಹೇಳಿರಿ. 9 ದಿವಸ ಗೀತಾ ಪಾರಾಯಣ ಹಚ್ಚಿ 9 ದಿವಸ ಗೀತಾ ಪಾರಾಯಣ ಹಚ್ಚಿ 9 ದಿವಸ ಗೀತಾ ಪಾರಾಯಣವನ್ನ ಕೇಳಿ ಮುಕ್ತಾಗ್ಯಾನ ಪರಿಸಿದ್ಧ ರಾಜ. ಹೆಂಗ ಮುಕ್ತಾಗ್ಯಾನ? 9 ದಿವಸ ಗೀತಾ ಪಾರಾಯಣ ಹಚ್ಚಿ ಆ ಗೀತಾ ಪಾರಾಯಣ ಅಂದ್ರೆ ಶ್ರವಣ ಅಂದ್ರೆ ಕೇಳುದು. ಕೇಳಿ ಮುಕ್ತಾಗ್ಯಾನ. ಇದು ನನಗಷ್ಟು ನೆಲಿಕ್ಯದ, ಇಷ್ಟು ಹೇಳ್ಯಾರ. ಇದು ಶ್ರುತಿ ಪ್ರಮಾಣದ ಮಾತ್ರ. ಇದು ಸತ್ಯದ ಮಾತೇನೆ, ಅದಕ್ಕರೆ ಸುಳ್ಳಿಲ್ಲ. ಅವನಿಗೆ ಹೆಂಗ ಮುಕ್ತಿ ಆಗ್ಯದಪ್ಪ ಅಂತಂದ್ರೆ ಹಿಂಗ ಮುಕ್ತಿ ಆಗ್ಯದ.
ಬಹಳ ಜಾಗಕ್ಕೆ ಕೇಳಿದಲ್ಲಿ ನಿಮಗೆ ತಿಳಿದಂಗ ಉತ್ತರ ಕೊಟ್ಟಿರಪ್ಪ, ಇಂದ ಹಂಗೇನು ಉತ್ತರ ಕೊಡ್ಬೇಡ್ರಿ. ಹೌದು ಬಂದ್ರ ಬಂದೈತೆ ಅಂತ ಹೇಳ್ರಿ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಾಳಿದ್ದು ಬಲವಿಲ್ಲ, ಸಾಹಿತ್ಯವು ಎಲ್ಲರಲ್ಲಿ ಇಲ್ಲ ಅಂತಕ್ಕಂಥ ಮಾತ ಮಹಾತ್ಮರು ಹೇಳ್ಯಾರ. ಹೌದು ಮಹಾತ್ಮರು ಹೇಳಿದ ಮಾತಿನ ಪ್ರಕಾರ ನಮ್ಮ ಹಾಲು ಮತ್ತಕ ಇಸ್ಲಾಂ ಧರ್ಮಕ್ಕೆ ಅವಿನಾಭಾವವಾಗಿರತಕ್ಕಂಥ ಸಂಬಂಧ ಬಂದದ. ಹಾಲು ಮತ್ತಕ ಇಸ್ಲಾಂ ಧರ್ಮಕ್ಕೆ ಅವಿನಾಭಾವ ಸಂಬಂಧ ಬಂದೈತಿಪ್ಪ ಅಂತಂದ್ರ ನಮ್ಮಲ್ಲಿ ಎಲ್ಲಾ ದೇವರ ಗುಡಿಗಳಿಗೆ ಮಂದಿರ ಎಂದೆವು. ಹೌದು ಅವರಲ್ಲಿ ಮಸೀದಿ ಅಂದ್ರು. ಹೌದು ಅವರು ಮಸೀದಿ ಅಂದ್ರು. ಹೌದು ನಾವು ಮಂದಿರ ಅಂದ್ರು. ಏಕಲ್ಲ ಅನೇಕ ನಾಮ. ಹೌದು ಏಕ ಅಲ್ಲ ಹಜಾರ ನಾಮ. ಹೌದು ದೇವನೊಬ್ಬ ನಾಮ ಹಲವು ಅಂತಕ್ಕಂಥ ಮಾತ ಹಿರಿಯರು ಹೇಳ್ಯಾರ. ಹೌದು ಮಹಾತ್ಮರು ಹೇಳ್ಯಾರ. ಹಂಗ ನಮ್ಮದು ಇವತ್ತಿನ ದಿವಸ ಇನ್ನೊಂದು ಮಾತು ನಿನಗೆ ಏನು ಕೇಳುದಪ್ಪ ಅಂತ ಕೇಳಿದ್ರ, ಏನ್ ಕೇಳಾರದ್ರಿ? ಇಸ್ಲಾಂ ಧರ್ಮದ ದರ್ಗಾದಲ್ಲಿ ಹೌದು ನಾವ ದೇವ್ರು ಕೂತಿರ್ತಕ್ಕಂಥ ಮೂರ್ತಿಗೆ ಗದ್ದಿಗೆತ್ತೇವು. ಆ ದರ್ಗಾಕ್ಕ ನಾ ಇವತ್ತಿನ ದಿವಸ ನಾವು ಅದು ದೇವ್ರ ಪತ್ತಂದ್ರೆ ಅದಕ್ಕೂ ಗದ್ದಿಗಿನೇ ಅನ್ನಬೇಕಾಗ್ಯದ. ಹೌದು ದರ್ಗಾದಲ್ಲಿ ಕಂಬಳಿ ಅದ. ಯಾವ ದರ್ಗಾದಲ್ಲಿ ಎಷ್ಟು ಏಡಿನ ಕಂಬಳಿ ಅದ? ಹೌದಾ? ಯಾವ ಸಿದ್ಧನಿಂದ ಅವನಿಗೆ ಆ ಕಂಬಳಿ ಬಂದ? ಎಷ್ಟ್ ಏಡಿನ ಕಂಬಳಿ ಯಾವ ದರ್ಗಾದೊಳಗ ಯಾವ ಮಂದಿರದೊಳಗ? ಹೌದು. ನಾ ಜಗತ್ತದೊಳಗ ದೇವ್ರು ಒಂದೇ ತೆನೆ ಭಾವಿಸವ. ಇಸ್ಲಾಂ ಧರ್ಮದ ಮಂದಿರ ತಿಳ್ಕರ್ಯವ. ಹೌದು. ಇಸ್ಲಾಂ ಧರ್ಮದ ಮಂದಿರದೊಳಗ ಸದ್ಯಕ್ಕೆ ನೋಡಾಕ ಕಂಬಳಿ ಐತಪ್ಪ. ಹಗಲಿ 12 ತಾಸ, ರಾತ್ರಿ 12 ತಾಸ. ಯಾವಾಗ ಬೇಕಾದ ಗುಡಿ ಬಾಗಿಲು ತೆರೆದಾಗ ಹೋಗಿ ನೋಡಿದ್ರ ಗದ್ದಿಗೆ ಮೇಲೆ ಕಂಬಳಿ ಐತಿ. ಹೌದು. ಆ ಕಂಬಳಿ ಇಸ್ಲಾಂ ಧರ್ಮದವ್ರಿಗೆ ಯಾರು ಕೊಟ್ರು, ಯಾರಿಂದ ಹೋಯ್ತು, ಸದ್ಯಕ್ಕೆ ನೋಡಾಕ ಕಂಬಳಿ ಯಾವ ಗದ್ದಿಗೆ ಮೇಲೆ ಐತಿ, ಎಷ್ಟು ಎಡಿನ ಕಂಬಳಿ ಅದ? ಹೌದು. ಜಗತ್ತದೊಳಗ ಬಹಳ ಎಡಿನ ಕಂಬಳಿಗಳದಾವ. ಹೌದು. ಅದ್ರೊಳಗೆ ಎಷ್ಟು ಎಡಿನ ಕಂಬಳಿ ಆ ಮಂದಿರದೊಳಗೆ ಐತಿ ಅಂತಕ್ಕಂಥ ಮಾತನ್ನ ಹೇಳಿನಪ್ಪ. ನಿನಗೆ ಇವತ್ತಿನ ದಿವಸ ನನಗೇನು ಉತ್ತರ ಹೇಳಬೇಡ, ನನಗೆ ಬರಂಗಿಲ್ಲ ಅಂದ್ರು ನಾವು ಹಳ್ಳಿ. ಅದಕ್ಕೆ ಮುಂದಿನ ವಿಚಾರ ಮುಂದದ. ಈ ದೈವಕ್ಕೆ ಬಹಳ ಬಲ್ಲ ಜ್ಞಾನಿ ಇದ್ದೀರಿ, ಜ್ಞಾನದ ಪಾಲಿಟ್ಟುಕೊಂಡಿರಿ. ಹೌದು. ಈ ದೈವಕ್ಕೆ ಇಂತಲ್ಲೇ ಐತೈತೆ ನೀವು ಹೇಳಿ ಬಿಟ್ರಿ ಅಂದ್ರೆ ಸತ್ಯದ ಉತ್ತರ ಬತ್ತಪ್ಪ ಅಂತಂದ್ರ, ಮಗ ಗಾಡಿಯಾಗಿದ್ರು ಸ್ಟೇಜ್ ಮೇಲೆ ಬಂದ ನಮ್ಮಪ್ಪ ದೊಡ್ಡವ ಅಂತೇಳಿ ತಾಳಿ ಕೊಟ್ಟು ನಮ್ಮಪ್ಪನಿಗೆ ಸ್ವಾಗತ ಸುಸ್ವಾಗತ ಮಾಡಿ ಕಾರ್ಯಕ್ರಮ ಮಂಗಲ್ ಮಾಡಿ ಮುಂದೆ ಹುಲಜಂತಿಗೆ ಹೋಗೋ ಕರ್ತವ್ಯ ನಂಬುದದ. ಹೌದು. ನಾನ್ ನಿಮ್ಮಂಗೇನ ಅಡ್ಡು ಬರುವ ಮನುಷ್ಯ ಅಲ್ಲ. ಹೌದು. ಇವತ್ತಿನ ದಿವಸ ಭಕ್ತಿಯದಿಂದ ಮುಕ್ತಿಗೆ ಹೋದವರು ಸಾಣದೊಂದು ಉದಾಹರಣೆ ಕೊಟ್ಟು, ಹೌದು, ಭಕ್ತಿಯದಿಂದ ಮುಕ್ತಿಗೆ ಹೆಂಗ್ ಹೋದ್ರು, ಯಾರು ಹೋದ್ರು ಅಂತ ಕೇಳಿದ್ರ, ಯಾರು ಹೋದ್ರಿ? ಮೃಕಂಡ ಮುನಿಯ ಮಗ ಭಕ್ತ ಮಾರ್ಕಂಡ್ಯ. ಹೌದು. ಯಾರು? ಭಕ್ತ ಮಾರ್ಕಂಡ್ಯ. ಮೃಕಂಡ ಮುನಿಯ ಮಗ ಭಕ್ತ ಮಾರ್ಕಂಡ್ಯ. ಹೌದು. ಮೃಕಂಡ ಮುನಿಗೆ ಮಕ್ಕಳಿಲ್ಲ. ಹೌದು. ಮೃಕಂಡ ಮುನಿಗೆ ಮಕ್ಕಳಿಲ್ಲಾರ್ದ ಹೊತ್ತಿನೊಳಗೆ ತಪಶ್ವರಿ ಕುಳಿತಾನ. ಹೌದು. ತಪಶ್ವರಿ ಕುಳಿತಕ್ಕರ ಸಾಕ್ಷಾತ್ ಶಿವ ಪ್ರಗಟ್ಟಾಗಿ, ಹೌದು, ನಿನಗೆ ಏನು ಬೇಕು, ಯಾವುದರ ಸಲುವಾಗಿ ನೀ ತಪಶ್ವರಿ ಕುಳಿತಿ ಅಂತ ಕೇಳಿದಕ್ಕರ, ಹೌದು, ನನ್ನ ಹೊಟ್ಟೆದಿಂದ ಮಕ್ಕಳಿಲ್ಲತ್ತ ಹೇಳಿ ನನಗ ಮಕ್ಕಳ ಬೇಕು ಅಂತೇಳಿ ಮೃಕಂಡ ಮುನಿ ಶಿವನಿಗೆ ಕೇಳಿದಕ್ಕರ ಶಿವ ಆತಾನ. ಹೌದು. ಏನ ನಿನಗ ಅಜ್ಞಾನದ ಮಗ ಬೇಕು? ಹೌದು. ಏನ ಜ್ಞಾನದ ಮಗ ಬೇಕು? ಹೌದು. ಅಜ್ಞಾನದ ಮಗ ಬೇಕಂದ್ರೆ 100 ವರ್ಷ ಬದುಕಬಹುದು, 1000 ವರ್ಷ ಬದುಕಬಹುದು. ಹೌದು. ಜ್ಞಾನದ ಮಗ ಬೇಕಂದ್ರೆ 14 ವರ್ಷ ಬದುಕ್ತಾನಂತ ಹೇಳಿ, ಹೌದು, ಸಾಕ್ಷಾತ್ ಶಿವಾನೇ ಮೃಕಂಡ ಮುನಿಗೆ ಬೆಟ್ಟ ಅದಕ್ಕರ. ಹೌದು. ಅಜ್ಞಾನದ ಮಗ ನನಗೆ ಬೇಡ, ಹೌದು, ಜ್ಞಾನದ ಮಗ ಬೇಕು ಅಂತ ಹೇಳಿ, ಹೌದು, ಬುದ್ಧಿ ಉಳ್ಳ ಮಗ ಬೇಕು ಅಂತೇಳಿ ಇಲ್ಲಿ ಮಾತನ್ನವ್ರು ನೀವು ಜ್ಞಾನಕ್ಕೆ ಬಂದ್ರಿ ಅಂತೇಳಿ, ನನಗೆ ಬುದ್ಧಿ ಮಗ ಬೇಕು ಅಂತ ಹೇಳಿ, ಹೌದು, 14 ವರ್ಷದ ಇದ್ರೆ ಇರುವ ಲೆಕ್ಕಂತ ಹೇಳಿ ಆ ಶಿವನಿಂದ ತಪಶ್ವರಿ ಕುಳಿತು ಮೃಕಂಡ ಮುನಿ ಪಡ್ಕೊಂಡ. ಹೌದು. ಯಾರು ಹುಟ್ಟಿ ಬಂದ್ರು? ಯಾರು? ಭಕ್ತ ಮಾರ್ಕಂಡ ಹುಟ್ಟಿ ಬಂದ. ಹೌದು. ಸತಿಪತಿಗಳು ಆನಂದದಿಂದ ತೊಟ್ಟಿಲ ಕಟ್ಟಿ ತೂಗಿ ಮಗನ ಲಾಲನೆ ಪಾಲನೆ ಪೋಷಣೆ ಮಾಡಿದ್ರು. ಹೌದು. ತೊಟ್ಟಿಲ ಕಟ್ಟಿ ಲಾಲನೆ ಪಾಲನೆ ಪೋಷಣೆ ಮಾಡಿರ್ತಕ್ಕಂಥ ಮಗನಿಗೆ, ಹೌದು, ಹೆಂಗ ದಿವಸ ಗತ್ತಿಸ್ತಾವ್, ತಿಂಗಳ ಗತ್ತಿಸ್ತಾವ್, ವರ್ಷ ಗತ್ತಿಸ್ತಾವ್ ನೋಡು. ಹೌದು. ಆನಂದ ಕಡಿಮೆ ಆಗ್ಲಿಕ್ಕತ್ತು ಬೀರಣ್ಣ ಅಂದ್ರ ಅವ್ರ ಪ್ರೀತಿ, ಅವ್ರ ಹೌಸ ಕಡಿಮೆ ಆಗ್ಲಿಕ್ಕತ್ತು. ಹೌದು. ಯಾಕೆ ಕಡಿಮೆ ಆಗ್ಲಿಕ್ಕತ್ತು ಬಂಧುಗಳೇ? ಆನಂದದಿಂದ ವಿಷಯ ಕೇಳ್ಬೇಕ್ರಿ. ಹೌದು. ಯಾಕೆ ಕಡಿಮೆ ಆಗ್ಲಿಕ್ಕತ್ತು ಅಂದ್ರ, ಯಾಕ್ರಿ? ಮೊದಲೇ ಶಿವ ಹೇಳ್ಯಾನ ಏನತ್ತ, 14 ವರ್ಷದಾಗ ನಿನ್ನ ಮಗ ತೀರ್ಕೋತಾನತ್ತೇಳಿ ಶಿವ ಹೇಳ್ಯಾರ. ಹೌದು. ಹಂಗ 14 ವರ್ಷದಾಗ 8 ದಿವಸ 8 ತಿಂಗಳ 8 ವರ್ಷ ಕಳಿತಾವ ನೋಡು. ಇನ್ನು ನನ್ನ ಮಗನಿಗೆ ಇಷ್ಟೇ ದಿವಸ ಇಷ್ಟೇ ವರ್ಷ ಉಳಿದು ಅಂತ ಹೇಳಿ ತಾಯಿ ತಂದೆ ಮನಿ ಒಳಗ ಚಿಂತೆ ಮಾಡ್ಕೊತ ಕೂತಾರ. ಯಾರು? ಮಾರ್ಕಂಡ್ಯನ ತಾಯಿ ತಂದೆ. ಹೌದು. ಮಾರ್ಕಂಡ್ಯನ ತಾಯಿ ತಂದೆ ಮನಿ ಒಳಗ ಚಿಂತೆ ಮಾಡ್ಕೊತ ಕೂತಾಕಾರ. ಹೌದು. ಉಳಿದೈತಿ ಎಷ್ಟು ದಿವಸ? 2 ದಿವಸ ಉಳಿತು. ಬೋರ್ಯಾಡಿ ಅಳ್ಳಿಕತ್ರು. ಹೌದು. ಯಾಕ? ಹಡದಿರ್ತಕ್ಕಂಥ ಕರುಳು ಹೊಟ್ಟಿ ಮಗ. ಹೌದು. 14 ವರ್ಷ ಮುಗಿಲಿಕ್ಕಿನ 2 ದಿವಸ ಉಳಿದಾವ್.
2 ದಿವಸನಾಗ ನಮ್ಮ ಮಗ ನಮ್ಮನ್ನ ಅಗಲತಾನಂತ ತಿಳ್ಕೊಂಡು ಹೌದು ತಾಯಿ ತಂದೆ ಬೋರ್ಯಾಡಿ ದುಃಖ ಮಾಡ್ಲಿಕ್ಕತ್ರು, ಊಟ ಬಿಟ್ರು. ಹೌದು ತಾಯಿ ತಂದೆಗೆ ಮಗ ಕೇಳ್ತಾನ, ಹೌದು ಯಾಕೆ ಅಳ್ಲಿಕತ್ತೀರಿ, ಯಾಕೆ ದುಃಖ ಮಾಡ್ಲಿಕತ್ತೀರಿ ಅಂತ ಕೇಳ್ದಕ್ಕಾರ ಹೌದು ಮಗನಿಗೆ ಹೇಳೇ ಇಲ್ಲ ಅವ್ರ. ಹಾ ನಿನಗ 14 ವರ್ಷ ಭವಿಷ್ಯದ ಅಂತೇಳಿ ಮಗನಿಗೆ ಹೇಳಿಲ್ಲ. ಹೌದು ಅವಾಗ ತಾಯಿ ತಂದೆ ಹೇಳ್ತಾರ, ಮಗನ ಇನ್ನು 2 ದಿವಸನಾಗ ನೀ ನಮ್ಮನ್ನ ಅಗಲಾವಿದ್ದಿ. ಹೌದು ನಮಗ ಅಜ್ಞಾನದ ಮಗ ಬೇಕಂದ್ರ ಬಹಳ ವರ್ಷದ ಪರಮಾತ್ಮ ಕೂಡ ಇದ್ದ. ಹಾ ಬುದ್ಧಿ ಮಗ ಬೇಕಂತೇಳಿ 14 ವರ್ಷದವನು ಪಡೆದಿವು. ಹೌದು ಇನ್ನ ಸಮಯ 2 ದಿವಸ ಉಳ್ದದ ಮಗನ. 2 ದಿವಸ ಸಮಯನಿಂದ ಉಳ್ದೈತಿ ಅಂತೇಳಿ ಮಗ ಆಗಲತ್ತಿ ಅಂತೇಳಿ ನಮ್ಗೆ ದುಃಖ ಆಗ್ಯದ ಅಂದಕ್ಕರ. ಹೌದು ದಿನನಿತ್ಯ ಶಿವಲಿಂಗದ ಭಕ್ತಿಯನ್ನು ಮಾಡ್ತಿರ್ತಕ್ಕಂಥ ಭಕ್ತ ಮಾರ್ಕಂಡ ಹೌದು ಹೋಗಿ ಶಿವಲಿಂಗದ ಮಂದಿರದಲ್ಲಿ ಲಿಂಗದ ಹತ್ತಿರ ಕುಳಿತು ಹೌದು ಶಿವಲಿಂಗದ ಹತ್ತಿರ ಕುಳಿತು ಭಕ್ತಿ ಮಾಡ್ಲಿಕ್ಕತ್ತ. ಹಾ ಹಾ ಆ ಸಮಯದ ತಕ್ಕಂತ ಯಮದೂತರ ಬಂದ್ರು. ಹೌದು ಯಾರಿಗೆ? ಯಾರಿಗೆ? ಭಕ್ತ ಮಾರ್ಕಂಡಕ್ಕೆ ಕರ್ಕೊಂಡು ಹೋಗೋದಕ್ಕ. ಹೌದಾ? ಭಕ್ತ ಮಾರ್ಕಂಡಾಗ ಒಯ್ಯೋದಕ್ಕ ಯಮದೂತರು ಬಂದ್ರು. ಹೌದು ಯಮದೂತರು ಬಂದಾಕರ ಲಿಂಗದ ಹತ್ತಿರ ಇದ್ದ. ಹೌದು ಲಿಂಗಕ್ಕೆ ಟೆಕ್ಕಿ ಹೊಡೆದಿದ್ದ. ಲಿಂಗಕ್ಕೆ ಟೆಕ್ಕಿ ಹೊಡೆದು ಭಕ್ತಿ ಮಾಡ್ತಿದ್ದ. ಯಮನಿಗೆ ಹೊಳೆ ಹೇಳಿದ್ರು ಅವರು. ಹೌದು ಶಿವಲಿಂಗದ ಭಕ್ತಿ ಒಳಗ ತಲ್ಲಿನಾಗೇನು ಮಾರ್ಕಂಡ. ಹೌದು ಈ ಭಕ್ತ ಮಾರ್ಕಂಡ್ಯನ ಒಯ್ಯೋದಕ್ಕೆ ನಮಗ ಆಗೋದಿಲ್ಲ ಅಂದಕ್ಕರ ಸಾಕ್ಷಾತ್ ಯಮಾನೆ ಬಂದು ಹೌದು ನಾವ ಈಗ ಉರ್ಲತ್ತೇವು. ಹಿಂದಿನ ದಿನಮಾನದಾಗ ಪಾಸಿ ಅಂದ್ರು. ಹೌದು ಹೊರಗೆ ಕ್ವಾನಿನ ಮೇಲೆ ಕೂತು ಪಾಸಿ ಹಗ್ಗ ಒಗದ. ಹೌದಾ? ಲಿಂಗಕ್ಕ ಮಾರ್ಕಂಡೆಗೆ ಕೂಡೆ ಬೀಳ್ತಿತ್ತು ಹಗ್ಗ. ಹೌದು ಲಿಂಗ ಎತ್ತಲಿಲ್ಲ, ಮಾರ್ಕಂಡೆ ಬರ್ಲಿಲ್ಲ. ಹೌದು ಅದೇ ಲಿಂಗದೊಳಗ ಭಕ್ತ ಮಾರ್ಕಂಡ್ಯನ ಭಕ್ತಿಯನ್ನು ಕಂಡು ಹೌದಾ? ಸಾಕ್ಷಾತ್ ಶಿವನೇ ಪ್ರಗಟನಾಗಿ ಹೌದಾ? ನನ್ನ ಸೇವಾದೊಳಗ ನನ್ನ ಭಕ್ತಿ ಒಳಗ ತಲ್ಲಿನಾಗಿರ್ತಕ್ಕಂಥ ಭಕ್ತನನ್ನ ನೀವು ಒಯ್ಯುವುದಿಲ್ಲ ಅಂತ ತನ್ನ ಕೈ ಒಳಗಿನ ತ್ರಿಶೂಲಿ ಎತ್ತಿದ. ಹೌದಾ? ತನ್ನ ಕೈ ಒಳಗಿನ ಯಾವಾಗ ತ್ರಿಶೂಲಿ ಎತ್ತಿದ ಹೌದಾ? ಯಮ ಹೊಳ್ಳಿ ಹೋಗಿ 14 ವರ್ಷ ಹೋಗಿ 14 ಕಲ್ಪ ಬಾಳಿದ ಅಂತ ಹೇಳಿ ಹಿಂಗ ಜಗತ್ತದೊಳಗ ಪ್ರಮಾಣ ಅದರ ಬಂಧುಗಳೇ. ಹೌದು ಜಗತ್ತದೊಳಗ ಪ್ರಮಾಣ ಐತಿ. ಪ್ರಮಾಣದ ಭಕ್ತಿ ಒಳಗ 14 ವರ್ಷ ಹೋಗಿ ಹೌದು 14 ಕಲ್ಪ ಆಯ್ತು. ಹೌದು ಶ್ರೀಕೃಷ್ಣ ಪರಮಾತ್ಮ ಅಷ್ಟಂ ಪುತ್ರ. ಹೌದು 8ನೇ ನಂಬರ್ ಮಗ ವಸುದೇವ ದೇವಕ್ಕಿ ಮಗ. ಹೌದು ಮಥುರಾದಲ್ಲಿ ಹುಟ್ಟಿ ಬಂದ. ಹೌದು ಅದಕ್ಕೆ ಹೇಳ್ಯಾರ ನೋಡ್ರಿ, ಹುಟ್ಟಿದ ದೇವಕ್ಕೆ ಒಡಲಾಗ ಬೆಳೆದ ಯಶೋದ ಮಡಿಲಾಗ ಗುಡುಗ ಹೊಡೆದ ಗೋಕುಲದಾಗ ಎಂತಾದೋ ಕಲಿಯುಗ ಮೋಸದ ಜನ ಐತಿ ಬವದಾಗ. ಕಲ್ತಾಲೋ ಕಲಿಯುಗ ಮೋಸದ ಜನ ಐತಿ ಬವದಾಗ. 8ನೇ ಅವತಾರಕ್ಕೆ ಕೃಷ್ಣ. ಹೌದು 8ನೇ ನಂಬರ್ ಮಗ ಆಗಿ 8ನೇ ಅವತಾರ ಅಲ್ಲ, ಅಪ್ಪ ಶಾನ್ಯಾದನ್ ಬಂದಿದ್ರಾಗೂ ಹಿಡಿಬಹುದು. ಕೃಷ್ಣ ಹೌದು ಏನಾಗ್ಯದ ಅಂತ ಕೇಳಿದ್ರ, ಅಂತ ಪರಮಾತ್ಮ ಕೃಷ್ಣ ಎಲ್ಲಿ ಉಡುಪಿ ಒಳಗ ಹೌದು ಭಕ್ತ ಕನಕದಾಸ ಯಾರು? ಯಾವ? ಬೀರಪ್ಪ ಬಚ್ಚಮ್ಮನ ಒಡಲೊಳಗ ಹಾವೇರಿ ಜಿಲ್ಲಾದೊಳಗ ಹೌದು ಬಾಳಾ ಗ್ರಾಮದಲ್ಲಿ ಜನ್ನತ್ತಿ ಬಂದ. ಭಕ್ತ ಕನಕದಾಸನ ಭಾವಕ್ವಲಿತು ಉಡುಪಿ ಗ್ರಾಮದಲ್ಲಿ ಬೆನ್ನಿಂದ ಗಾಡಿ ಬಿಚ್ಚಿ ಹೌದು ಭಕ್ತ ಕನಕದಾಸನಿಂದ ಇದು ಕನಕನ ಕಿಂಡಿ ಅಂತ ಹೇಳಿ ಹಂಗ ಹೇಳವಲ್ಲಪ್ಪ. ಹರಿವತ್ತು ಆದ್ರೂ ಅಲ್ಲಿ ಉಡುಪಿ ಕೃಷ್ಣ ಮಂದಿರದೊಳಗೆ ಕನಕನ ಕಿಂಡಿ ಅಂತ ಹೇಳಿ ಸದ್ದೆ ನೋಡಕ್ ಸಿಗ್ತೈತಿ. ಇದು ಭಕ್ತ ಕನಕದಾಸನಿಂದ. ಹೌದು ಭಕ್ತ ಮಾರ್ಕಂಡ ಅಂತ ಹಿಂಗಾಗ್ಯದ. ಹೌದು ಭಕ್ತ ಕನಕದಾಸನ ಹಿಂಗಾಗ್ಯದ. ಹಿಂಗಾಗಿ ಅದ. ಜಗತ್ತದೊಳಗೆ ಬಂಧುಗಳೇ ಭಕ್ತಿ ಅನ್ನೋದು ಬಹಳ ಶ್ರೇಷ್ಠ ಅದ. ಒಂದು ಕಲ್ಲಿನ ಮೇಲೆ ಭಕ್ತಿ ಇಡ್ರಿ, ಒಂದು ಕುರುಪಿ ಮೇಲೆ ಭಕ್ತಿ ಇಡ್ರಿ. ಯಾವುದ್ರ ಮೇಲೆ ನೀವು ದುಡಿತೀರಿ ಅದ್ರ ಮೇಲೆ ನಿಮ್ಮ ಭಕ್ತಿ ಸುದ್ದಿತ್ತಂದ್ರ ಹೌದು ನಿಮಗೆ ಯಾನ್ಯಾನು ಭಗವಂತ ಭಾಗ್ಯಕ್ಕೆ ಕಡಿಮೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ನನಗೊಂದು ಮಾತು ಕೇಳ್ಯಾರ ಅವರು. ಏನ್ರಿ? ರೋಮೇಶ ಋಷಿಯಾಗಿದ್ದಾಕರ ಅಮೋಘ ಸಿದ್ಧ, ಹೌದು ಯೋಗಿ ಋಷಿಯಾದ, ಓಂ ಋಷಿಯಾದ, ರೋಮೇಶ ಋಷಿಯಾದ, ಗಣ ಋಷಿಯಾದ, ಅಂಬ ಋಷಿಯಾದ, ಅಡಕೇಶ ಋಷಿಯಾದ. ಹೌದು ಯೋಗಿನಾದ ಅಮೋಘ ಸಿದ್ದೇಶ್ವರಾಗಿ ಮರ್ತಕ್ಕೆ ಬಂದ. ಹೌದು ರೋಮೇಶ ಋಷಿ ಇದ್ದಾಕರ ಅವನ ತಂದೆ ಹೆಸರೇನು? ಹೌದು ಅವನ ತಮ್ಮನ ಹೆಸರೇನು? ಹೌದು ಒಂದು ಪೃಥ್ವಿ ಸೃಷ್ಟಿಯಾಗ್ಯದ. ಹೌದು ಯಾವುದು ಪೃಥ್ವಿ ಅಂತ ಹೇಳಿ ನಮ್ಮಪ್ಪ ನಮಗೆ ಕೇಳ್ಯಾನ. ಹೌದು 7 ಅವತಾರಗಳಲ್ಲಿ ಅವನ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರ, ಯಾರಿಪ್ಪ? 7 ಅವತಾರಗಳಲ್ಲಿ ಶಿವ ಪರಮಾತ್ಮನ ತಂದೆ ಪಾರ್ವತಿನೇ ತಾಯಿ. ಹೌದಾ? 7 ಅವತಾರದಲ್ಲಿ ಹೌದು ನನಗಿಷ್ಟು ನಮ್ಮ ಹಿರಿಯರನ್ನು ಹೇಳ್ಯಾರ, ನನಗಿಷ್ಟು ಗುರುತದ. ಇದು ಅಲ್ಲಪ್ಪ ಅಂತಂದ್ರ ನಮ್ಮಕ್ಕಿತ್ತು ಬಲ್ಲವ್ರು ಇದ್ದೀರಿ. ಇದ್ರೊಳಗೆ ಬಹಳ ಸರ್ವಿಸ್ ಆಗ್ಯದ. ಹೌದು ನಾ ಹುಟ್ಟೋಕ್ಕಿಂತ ಮೊದಲೇ ಈ ವಡ್ಡಿ ಒಳಗಕ್ಕೆ ಬಂದಿರಿ.
ಹೌದು. ಇದು ಹಿಂಗಲ್ಲಪ್ಪ ಹಿಂಗತ್ತ ಹೇಳಿ ಹೌದು ಎದರೊಳಗರೆ ನೀವು ತೋರಿಸಿ ಕೊಟ್ರಿ ಅಂದ್ರ ಹೌದಪ್ಪ ಇದು ನನಗೆ ಹಿಂಗ ನೆಲಕ್ಕೆ ಅದನ್ನ ಹಿಂಗ್ ಹೇಳಿನಿ. ಹೌದು 7 ಅವತಾರದಲ್ಲಿ ಶಿವಾನೇ ತಂದಿ ಪಾರ್ವತಿನೇ ತಾಯಿ, ಇದನ್ನ ಬಿಟ್ರೆ ಬ್ಯಾರೆ ತಂದಿ ಬ್ಯಾರೆ ತಾಯಿ ಇಲ್ಲ ಅಂತೇಳಿ ನನಗೆ ನನ್ನ ಹಿರಿಯರು ಹೇಳ್ಯಾರ. ನನಗಿಷ್ಟು ಗುರುತು ಅದ. ಹೌದು ಇದನ್ನ ಬಿಟ್ಟು ಬ್ಯಾರೆದೇ ನಿನಗೆ ಗುರುತಿತ್ತಂದ್ರೆ ಹೇಳಬಾರ್ದಪ್ಪ ಅಂತೇಳಿ ನಂದೇನು ತಕರಾರಿಲ್ಲ. ನನಗಿಷ್ಟೇ ಗುರುತದ, ಇದ್ರ ಹೊರತು ಇನ್ನೊಂದು ನನಗೆ ಗುರುತಿಲ್ಲ ಹೌದು ಅನಂತ ಮಾತನ್ನು ಹೇಳಿ ಹೇಳಿ ನನ್ನೆರಡು ಮಾತಿಗೆ ವಿರಾಮ ನೆಟ್ಟು 5 ನುಡಿ ಸುಂದರ ಚಲನ್ ಹಾಡಿ ಯಥಾ ಪ್ರಕಾರ ನನ್ನ ತಂದೆ ಆಗಿರ್ತಕ್ಕಂಥವ್ರು ಯಪ್ಪ ಸುಮ್ಮಿದ್ ಹೆಂಗಂದ್ರ ಇದು ಇಷ್ಟು ನ್ಯಾಯ ಮಾಡ್ಬೇಕಾಗ್ಯದ. ಹೌದು ನಾ ಹಠ ಮಾಡ್ಲಾರ್ದೆ ನೀ ನನಗ್ ಕೊಡುದಿಲ್ಲ. ಕೊಡುದಿಲ್ಲ. ಜಾತ್ರೆಯಾಗ ಪುಗ್ಗ ಕಂಡೈತಿ ಪುಗ್ಗ ಬೇಡ್ಬೇಕಾಗೈತಿ. ಏ ಬೇಡವ್ರಿ. ಐಸ್ ಕ್ರೀಮ್ ಕಂಡೈತಿ ಐಸ್ ಕ್ರೀಮ್ ಬೇಡ್ಬೇಕಾಗ್ಯದ. ಹೌದು ಹಣ್ಣು ಕಂಡೈತಿ ಹಣ್ಣು ಬೇಡ್ಬೇಕಾಗ್ಯದ. ಹೌದು ಈ ಮಗನ ಮೇಲೆ ಸಿಟ್ಟು ಮಾಡ್ಲಾರ್ದೆ ರಬಿನಾಳದಾಗ ಹಾಡಿ ನಿನ್ನ ಪಗಾರದೊಳಗ ಮಗನಿಗೆ ಏನ್ ಬೇಡ್ತಾನ ನೋಡು ಅದನ್ನ ಕೊಡಸು ಕರ್ತವ್ಯ ನಿಂದದಪ್ಪ. ಕೊಡಸ್ತಿ ಅಂತಕ್ಕಂತ ವಿಶ್ವಾಸನು ನಂದದ. ಇಲ್ರಿ ನೀ ಕೊಡಿಸಿದ್ದನ್ನು ನಾ ಸ್ವೀಕಾರ ಮಾಡ್ಕೊಂಡು ಮತ್ತೊಂದು ಜಾಗದಾಗ ನಾ ಆಡ್ಬೇಕಾಗ್ಯದ. ಮತ್ತೊಂದು ಜಾಗದಾಗ ನಾ ಆಡ್ಬೇಕಾಗ್ಯದ ಅಂದ್ರ ನನ್ನ ಹೆಂಗ 2 ಸಂದಿನೊಳಗೆ 2 ಮಂದಿದಿಂದ ಭಕ್ತಿ ಹೆಂಗ ಐತಿ ಅಂತ ತೋರಿಸಿಕೊಟ್ಟಿ ನೋಡು. ನಿನ್ನ 4 ಪ್ರಕಾರ ಜ್ಞಾನದೊಳಗ ಯಾವ ಪ್ರಕಾರದ ಜ್ಞಾನದಿಂದ ಇಂಥವ್ರೆ ಮುಕ್ತರಾಗ್ಯಾರು. ಹೌದು ಪರೀಕ್ಷೆ ಮಾಡ್ಯಾರ, ಬಂದು ನೋಡಿದ್ರು ಅವನು ಜ್ಞಾನದ ಪರೀಕ್ಷೆ ಐತಿ. ಪರೀಕ್ಷೆ ಇದು ರಾಮ ಬ್ಯಾರೆ ಅಲ್ಲ, 10 ಅವತಾರಗಳು ಅವನಿಗಿದಾವ. ಪರಶುರಾಮ, ರಾಮ ಅವತಾರ, ಕೃಷ್ಣ ಅವತಾರ, ಕಲಂಕಿ ಅವತಾರ, ಹಿಂಗೆಲ್ಲ ಅವತಾರ, ವಿಷ್ಣು ಅವತಾರ, ವರ ಅವತಾರ, ಹಿಂಗ ಅವತಾರಗಳದಾವ. ರಾಮ ಅವತಾರಕ್ಕ ಪಾರ್ವತಿ ಪರಮಾತ್ಮ. ಹೌದು ಪರಮಾತ್ಮ ಜ್ಞಾನ ಐತಂದ ಜ್ಞಾನದ ಪರೀಕ್ಷೆಗೆ ಪಾರ್ವತಿ ಬಂದಾಳ ಕರೆ. ಇಂಥವ್ರೆ ಮುಕ್ತರಾಗ್ಯಾರತ್ ಹೇಳಿ ಹೇಳಿ ನೀ ಏನ್ ಹೇಳಿಲ್ಲಪ್ಪ ಇನ್ನರೇ ಯಾಕೋತ್ ಹೇಳು. ನನಗೂ ಉಪಯೋಗ ಆಗ್ತದ, ದೈವಕ್ಕೂ ಉಪಯೋಗ ಆಗ್ತದ. ಹೌದು ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಮತ್ ಬಾಳ್ ಚಂದ ಹೇಳ್ಯಾರ ಅವ್ರು. ಏನ್ರಿ ತಾಟೆಲ್ಲ ಉಪ್ಪಿನಕಾಯಿ ಆಗ್ಬಾರ್ದು ಮಕ್ಕಳೇ. ಊಟ ಆಗಿರ್ಬೇಕಾರೆ ಉಪ್ಪಿನಕಾಯಿ ತುಸು ಇರ್ಬೇಕು. ಸದಾ ನೋಡ್ಕೊಂಡು ಮಾತಾಡ್ಬೇಕು. ಇರ್ಲಿಪ್ಪ ಬಾಳ ಬಲ್ಲವ್ರು ಇದ್ದೀರಿ. ಅಪ್ಪ ಹೇಳಲ್ಲ ಹಿಂಗ್ ಬೈದ್ ಹೇಳಿ ಖುಷಿ ಅದ ನಮ್ಗೆ. ಬಹಳ ಜ್ಞಾನಿಗಳಿದ್ದೀರಿ. ಹೌದು ಅದಕ್ಕೆ ಹನುಮಂತ ದೇವರು ಒಂದು ಮಾತನ್ನ ಹಿರಿಯರು ಕೇಳಿದ್ರು. ಹನುಮಂತ ದೇವ್ರ ಮಾತು ಹೇಳಿದಕ್ಕರ ಅದ್ರೊಳಗೂ ನಿಮ್ಮ ಜ್ಞಾನ ಗುರುತಾಗ್ಯದ, ನೀವು ಹೇಳುದ್ರಾಗೂ ನಿಮ್ಮ ಜ್ಞಾನ ಗುರುತಾಗ್ಯದ. ಸರ್ವತ್ತ ಸ್ಟೇಜಿಕ್ ಬಂದು ಆ ವಿಷಯನ್ನ ನೀ ಮಾತಾಡೋದು ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಸೂಚನೆಯನ್ನ ನಮ್ಮ ಲುಂಗಿ ಅನ್ನೋರು ಕೊಟ್ಟಾರ. ನಾವು ಒಟ್ಟೆ ಮಾತಾಡೋದಿಲ್ಲ, ಚಾಲ್ ಹಾಡಿ ಮತ್ತ ನಮ್ಮ ಅಪ್ಪಾಜಿಯವ್ರಿಗೆ ಪಾಳೆ ಕೊಟ್ಟು ಬಿಡ್ತೀವಿ. ಅಪ್ಪಾಜಿಯವರಿಗೆ ನಿಮಗೆ ಗುತ್ತಿಗೆ ಅದದು. ಅವ್ರು ಹೇಳ್ಯಾರ್ರಿ ಅಣ್ಣಾಜಿ ಅವ್ರು ಬಂದ ನೇರವಾಗಿ ನೀವು ಅದ್ ವಿಷಯನೇ ಮಾತಾಡುದಿಲ್ಲತ್ತ ಅಣ್ಣಾಜಿ ಅವ್ರು ಹೇಳ್ಯಾರ್ರಿ ನಮಗ. ಎಲ್ಲ ಮಾತಾಡ್ರಿ ಇನ್ನಿಲ್ರಿ ಅದ ಟ್ರೈನ್ ಹೋಯ್ತಪ್ಪ ಅಂತ ಮುಗಿತು. ನಿಜಾಮುದ್ದೀನ್ ಗಾಡಿ ಹೋಗಿ ದಿಲ್ಲಿಗೆ ಮುಟ್ತಾರೆ, ವ್ಯವಹಾರ ಕುಲ್ಲಾಯ್ತು. ಹಿರಿಯರು ಹೇಳ್ಯಾರಲ್ಲ ಆಯ್ತ್ರಿ. ಅವ್ರು ಮೊದಲೇ ಹೇಳ್ಯಾರ್ರಿ ಜರ್ಕೋಳು ಜ್ಞಾನ ಭಾಳ ಐತ್ರಿ ನಮ್ಮ ಅಪ್ಪಗ. ರಬಿನಾಳಕ್ಕ 12 ದಾರಿ ಬರ್ತಾವತ್ ಮೊದಲೇ ಹೇಳ್ಯಾರ ಅವ್ರು. ನಮ್ಮ ಪ್ರಶ್ನೆಗೂ ಹೇಳ್ಯಾರು, ನಿಮ್ಮ ಪ್ರಶ್ನೆಗೂ ಹೇಳ್ಯಾರ. ಅದನ್ನೇ ಅವ್ರಿಗೆ ತಿಳಿದಷ್ಟು ಹೇಳ್ಯಾರ. ನಮ್ಗೆ ಅಣ್ಣಾಜಿ ಅವ್ರು ಏನು ಹೇಳಬೇಡ ಏನು ಮಾತಾಡಬೇಡ ಅಂದಾರ್ರಿ. ನಾವು ಒಂದು ಚಾಲ್ ಹಾಡಿ ಪಾಳೆ ಕೊಟ್ಟು ಬಿಡ್ತೀವಿ. ಹೆಂಗ್ರಿ ಒಬ್ರು ಬ್ಯಾಡ ಅನ್ನೋದು, ಒಬ್ರು ಬಂದು ಹಿಂಗೆ ಹೇಳೋದು ಹಿಂಗ್ರಿ. ಈಗ ಕೇಳ್ರಿ ಇಲ್ಲಿ ಅಣ್ಣಾಜಿ ಅವ್ರು ಹೊಟ್ಟೆ ಅದನ್ನ ನೀವು ಮಾತಾಡೋದಿಲ್ಲ ಅಂತ ಹೇಳ್ಯಾರ ಅವ್ರು. ಕೇಳ್ರಿ ಅಲ್ಲಿ ಕೇಳ್ರಿ ಮೊದಲು ನಿಮ್ಮ ಜೊತೆ ಇದ್ದವ್ರು ಪ್ರಶ್ನೆ ಬರಿಸಿದವ್ರು. ಬರಿಸಿದ ಮತ್ತೆ ಬ್ಯಾಡ ಅಂದ್ಮೇಲೆ ಹೆಂಗ್ ಮಾತಾಡೋದು? ನೀವು ಮಾತಾಡೋದು ಅವ್ರು ಬ್ಯಾಡ ಅನ್ನೋದು ಹೆಂಗ್ರಿ? ಅವ್ರು ನಾ ಹೇಳಿನಿಲ್ಲ ನಿಮ್ಗೆ ಮಾತಾಡ್ಬೇಡತ್ತ ಮತ್ತ ಅವ್ರು ಅನ್ನೋದಿಲ್ಲನ್ರಿ. ಹೊಟ್ಟೆ ಬಿಟ್ಬಿಡ್ರಿ, ನೀವೇ ಹೇಳ್ರಿ. ಎಷ್ಟು ಸೇರಿ ಏನಿ ಯಾರು ಬೆಂಕಿ ಹಚ್ಚಿದ್ರು ಆ ಶಾಸ್ತ್ರಕ್ಕೆ ಶಾಸ್ತ್ರ ಮುಖ ಅಂತೇಳಿ ನಮ್ಮ ಕಾಕ ಅವ್ರು ಹೇಳ್ಯಾರ. ಹಂಗ್ರಿ ಒಬ್ರು ಬಿಡು ಅನ್ನೋದು, ಒಬ್ರು ಹಿಡಿ ಅನ್ನೋದು ಹಂಗ. ಅದು ಮುತ್ತೆ ಕೊಟ್ಬಿಡು ಚೀಟಿ ರೊಕ್ಕ ಅವ್ರಿಗೆ ಕೊಟ್ಬಿಡು, ಹೊಳ್ಳಿ ಜಗಳ ಆಗ್ತಾವ. ಬಿರಣ್ಣ ಓರಿ 12ನೇ ಶತಮಾನದಲ್ಲಿ ಹೌದು ಎಷ್ಟು ಹೊಗಳಿದ್ರು ಕಡಿಮೆ ಅದ. ಹೌದು
ಬಾಗೇವಾಡಿ ತಾಲೂಕ ಅಂದ್ರ ಸಾಮಾನ್ಯ ಅಲ್ಲ. ಏನ್ರಿ? ತಂದೆ ಊರು ಬಾಗೇವಾಡಿ, ಹೌದು. ತಾಯಿ ಊರು ಇಂಗಳೇಶ್ವರ. ಹೌದು, ಇಂಗಳೇಶ್ವರ. ಯಾರು ಜನ್ಮೆತ್ತಿ ಬಂದ್ರು? ಯಾರು ಹುಟ್ಟಿ ಬಂದ್ರು? ಮಾದರಸ ಮಾದಲಾಂಬಿಕೆ ಒಡಲುಳು ಹುಟ್ಟಿ ಬಂದಿರತಕ್ಕಂತ ಹೌದು ಅಣ್ಣ ಬಸವಣ್ಣವರು ಒಂದು ಮಾತು ಹೇಳ್ಯಾರ ಬಂಧುಗಳೇ. ಏನ್ ಹೇಳ್ಯಾರ ಬಸವಣ್ಣವರು? ಎಂತ ಮಾತು ಹೇಳ್ಯಾರ ಅಂತ ಕೇಳಿದ್ರ, ಎಂತದಪ್ಪ? ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತ ಒಳ್ಳೆಯ ತೂಕದ ಮಾತನ್ನ ಹೇಳ್ಯಾರ. ಏನ್ ಹೇಳ್ಯಾರ? ಎಲ್ಲರೂ ನಾವು ಬಾಗೇವಾಡಿ ತಾಲೂಕಿನವರಾಯ್ತು, ವಿಜಯಪುರ ಜಿಲ್ಲಾದವರಾಯ್ತು, ಸುವರ್ಣ ಕರ್ನಾಟಕದವರಾಯ್ತು, ಹೌದು, ಮಹಾರಾಷ್ಟ್ರದಲ್ಲಿ ಜಗತ್ತದಲ್ಲಿ ಅಣ್ಣ ಬಸವಣ್ಣವರ ಮಾತನ್ನ ನಾವು ಅಳವಡಿಸಿಕೊಂಡು ಆತ್ಮದಲ್ಲಿಟ್ಟುಕೊಂಡು ಹೆಂಗ್ ಹೋಗ್ಬೇಕಪ್ಪ ಅಂತ ಕೇಳಿದ್ರ, ಹೆಂಗ್ರಿ? ಎಂತ ಮಾತು ಹೇಳ್ತಾರ ಕೇಳಿದ್ರ, ಎಂತದು? ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಎದುರು ಅಳಿಯಲು ಬೇಡ, ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗದ ಸುದ್ದಿ ಎಂದರು ನಮ್ಮ ಅಣ್ಣ ಬಸವಣ್ಣವರು. ಹೌದು. ಎಲ್ಲದ ಎಲ್ಲ ಕೇಳಿದ್ರೆ ಇಲ್ಲೇ ಅದಂತಕ್ಕಂಥ ಮಾತನ್ನ ಹೇಳಿ, ಹೌದು, ಅಷ್ಟೇ ಹೇಳಲಿಲ್ಲ. 1,96,000 ಗಣಗಳು, 63 ಮಂದಿ ಪುರಾತನರು ಕಲ್ಯಾಣ ಪಟ್ಟಣದಲ್ಲಿ ದಿನನಿತ್ಯ ಭೋಜನೆ ಮಾಡ್ತಿದ್ರು. ಹೌದು. ಕಲ್ಯಾಣ ಪಟ್ಟಣದ ಶೂನ್ಯಪೀಠ ಸಿಂಹಾಸನದ ಮೇಲೆ ಅಲ್ಲಂಪ್ರಭು ಗುರುಗಳಿದ್ರು. ಏನಿದ್ರು? ಶೂನ್ಯಪೀಠ ಸಿಂಹಾಸನದ ಮೇಲೆ ಅಲ್ಲಂಪ್ರಭು ಗುರುಗಳಿದ್ರು. ಹೌದು. ಕೈಯೊಳಗೆ ಮುದ್ರಾ ಉಂಗುರವನ್ನು ಹಾಕೊಂಡಾರ. ಯಾರು? ಅಣ್ಣ ಬಸವಣ್ಣವರು. ಹೌದು. ಶೂನ್ಯಪೀಠ ಸಿಂಹಾಸನಕ್ಕೆ ನಮಸ್ಕಾರ ಮಾಡ್ಬೇಕಾದ್ರ, ಹೌದು, ಶೂನ್ಯಪೀಠ ಸಿಂಹಾಸನಕ್ಕೆ ನಮಸ್ಕಾರ ಮಾಡ್ತಿದ್ದಿಲ್ಲ, ತಮ್ಮ ಬೆರಳೊಳಗೆ ಇದ್ದಿರ್ತಕ್ಕಂಥ ಮುದ್ರಾ ಉಂಗುರಕ್ಕೆ ನಮಸ್ಕಾರ ಮಾಡ್ತಿದ್ರು. ಹೌದು. ಅದನ್ನ ಯಾರು ನೋಡಿದ್ರು ಅಂತ ಕೇಳಿದ್ರೆ, ಕಲ್ಯಾಣ ಪಟ್ಟಣದಲ್ಲಿ ಇದ್ದಿರ್ತಕ್ಕಂಥ ಕೊಂಡಿ ಮಂಚನಗಳು ನೋಡಿದ್ರು. ಹೌದು. ಕಲ್ಯಾಣ ಪಟ್ಟಣದಲ್ಲಿ ಇದ್ದಿರ್ತಕ್ಕಂಥ ಕೊಂಡಿ ಮಂಚನಗಳು ನೋಡಿ ಅಲ್ಲಂಪ್ರಭು ಗುರುಗಳಿಗೆ ಏನ್ ಹೇಳಿದ್ರು? ಏನತ್ತ? ಅಲ್ಲಮ್ಮ ಪ್ರಭು ಗುರುಗಳ ದಿನನಿತ್ಯ, ಹೌದು, ಅಣ್ಣ ಬಸವಣ್ಣ ಕಲ್ಯಾಣ ಪಟ್ಟಣದಲ್ಲಿ ನಮಸ್ಕಾರ ನಿಮ್ಮ ಪೀಠಕ್ಕೆ ಮಾಡೋದಿಲ್ಲ, ಹೌದು, ತನ್ನ ಬೆರಳೊಳಗಿದ್ದಿರ್ತಕ್ಕಂಥ ಉಂಗುರಕ್ಕೆ ನಮಸ್ಕಾರ ಮಾಡ್ತಾರಂತ ಹೇಳ್ದಕ್ಕರ. ಹೌದು. ಅವಾಗ ಅಲ್ಲಂಪ್ರಭು ಗುರುಗಳು ಹೇಳ್ತಾರ, ಏನತ್ತ? ನಿನ್ನ ಬೆರಳೊಳಗಿದ್ದಿರ್ತಕ್ಕಂಥ ಮುದ್ರಾ ಉಂಗುರವನ್ನು ತೆಗೆದಿಟ್ಟು, ಹೌದಾ, ಈ ಶೂನ್ಯಪೀಠ ಸಿಂಹಾಸನಕ್ಕೆ ನಮಸ್ಕಾರ ಮಾಡುವಂತ ಹೇಳಿ, ಹೌದು, ಇದೇ ಬಾಗೇವಾಡಿ ಬಸವಣ್ಣಗೆ ಹೇಳ್ತಾರ. ಹೌದು. ಇದೇ ಬಾಗೇವಾಡಿ ಬಸವಣ್ಣ ಹೇಳ್ದ, ಏನತ್ತ? ನನ್ನ ಬೆರಳೊಳಗಿದ್ದಿರ್ತಕ್ಕಂಥ ಮುದ್ರಾ ಉಂಗುರದ ಮೇಲೆ ಇಟ್ಟು ನೀವು ಶಿಟ್ಟು ಮಾಡಿರಿ ಅಂದ್ರ, ಹೌದು, ಮುದ್ರಾ ಉಂಗುರ ತೆಗೆದೇ ನಮಸ್ಕಾರ ಮಾಡ್ತೀನಿ. ಹೌದು. ಕರೆ ನೀವು ಶೂನ್ಯಪೀಠ ಸಿಂಹಾಸನದ ಮೇಲೆ ಒಂದು ಸ್ವಲ್ಪ ತೆಳಗಿಳಿರಿ ಅಂದ. ಹೌದಾ. ಶೂನ್ಯಪೀಠ ಸಿಂಹಾಸನದ ಮೇಲೆ ಅಲ್ಲಂಪ್ರಭು ಗುರುಗಳಿಗೆ ತೆಳಗಿಳಿಸಿ, ಹೌದು, ತಮ್ಮ ಬೆರಳೊಳಗಿದ್ದಿರ್ತಕ್ಕಂಥ ಮುದ್ರಾ ಉಂಗುರವನ್ನು ತೆಗೆದಿಟ್ಟು, ಹೌದು, ಶೂನ್ಯಪೀಠ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿದ್ರತ್ತ ಬಿರಣ್ಣ, ಶೂನ್ಯಪೀಠ ಸಿಂಹಾಸನಕ್ಕೆ ಬೆಂಕಿ ಎತ್ತಿ ಉರ್ಲಿಕ್ಕತ್ತ. ಹೌದಾ. ಅಂತವ್ರು ಹುಟ್ಟಿ ಬಂದಿರ್ತಕ್ಕಂಥ ನಾಡಿದು. ಈ ನಾಡದಲ್ಲಿ ಕವಿ ಹೆಂಗ ಬರದ ಅಂತ ಕೇಳಿದ್ರ, ಹೆಂಗ ಬರದಪ್ಪ? ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದ ಸಾಹಿತ್ಯಗಾರನಾಗಿರ್ತಕ್ಕಂಥ, ಹೌದು, ಗುರ್ಲಿಂಗ ಮಾಸ್ತರ್ ಒಂದು ಮಾತು ಹೆಂಗ ಬರದ್ರು ಅಂತ ಕೇಳಿದ್ರ, ಏನು ಬರದ್ರು? ಎಷ್ಟೋ ಜನ್ಮದ ಪುಣ್ಯ ತಟ್ಟಿ ಮಾನವಾಗಿ ಬಂದು ಹುಟ್ಟಿ. ಹೌದು ಬಂಧುಗಳ, ಹೆಂಗೆ ಅದು ಎಷ್ಟೋ ಜನ್ಮದ ಪುಣ್ಯ ಆದತಿತ್ತು. 7 ಗುಡ್ಡದಷ್ಟು ಹಿಂದೆ ಎಲುಬು ಬಿದ್ದಾವತ್ತ, ಹೌದು, 7 ಸಮುದ್ರದಷ್ಟು ಹಾಲು ಕುಡ್ದಿವತ್ತು ಈ ಮಾನವ ಜನ್ಮಕ್ಕೆ ನಾವು ಬರ್ಬೇಕಾದ್ರ. ಹೌದು. ಈ ಮಾನವ ಜನ್ಮಕ್ಕೆ ನಾವು ಬರ್ಬೇಕಾದ್ರ ಅಷ್ಟು ಹಾಲು ಕುಡ್ದಿವು, ಅಷ್ಟು ಎಲುಬು ನಮಗೆ ಬಿದ್ದಾವ ಅಂದಾಕರ ಕವಿ ಹೇಳಿಕತ್ತಾನ. ಎಷ್ಟೋ ಜನ್ಮದ ಪುಣ್ಯ ತಟ್ಟಿ ಮಾನವಾಗಿ ಬಂದೆವು ಹುಟ್ಟಿ, ಕಾಲಹರಣ ಮಾಡಬ್ಯಾಡು ಕತ್ತಿಯ ಹಂಗ. ಹೌದಾ. 84 ಲಕ್ಷ ಶವಣಿ ತಿರುಗಿ ಒಮ್ಮೆರಿ ಅದನ್ನ ಹಚ್ಚೋವರೆಗೆ. ಹೌದು, ಇದ್ರೊಳಗೆ ವರಿಗೆ ಹಚ್ಚಬೇಕಂದಾನೋ. ಈ ಮಾನವ ಜನ್ಮವನ್ನು ಏನ್ ಎತ್ತಿ ಬಂದಿ ನೋಡು. ಹೌದು. 84 ಲಕ್ಷ ಶವಣಿ ತಿರುಗಿ ಒಮ್ಮೆರಿ ಅದನ್ನ ಹಚ್ಚೋವರೆಗೆ ಕುದ್ದಲಗೇಡಿ ಗುರುವಿನ ಗುಳ್ಳ ಕಟ್ಟೋ ಕೊರಳಾಗ. ಹೌದು. ಹರಿಯದ ಕಾಲಕ್ಕೆ ಹಾದರ ಮಾಡಿ ಮುಪ್ಪಿನ ಕಾಲಕ್ಕೆ ಗುರುವಿಗೆ ಕೂಡಿ ಮಂಗ್ಯ ಮನಸ್ಸಿಗೆ ಮಾನವತ್ತು ಕೊಟ್ಟು ಉರ್ದೇಡಿ ಊರಾಗ ಬೇಗು ಬೆಳಗ ಮಾಡಿ ಭೋಗ ಹಚ್ಕೊಂಡು ಕುಂತು ದೊಡ್ಡ ರೋಗ ಯಾಲೇ ಬಂದಾಗ ಯಾರೂ ಇಲ್ಲ. ಹೌದು. ನಡೆದಿದೆಯಲ್ಲವಾಗ. ಹೌದು, ನಡೆದಿದೆಯಲ್ಲವಾಗ. ನಮ್ಮ ಅಮ್ಮ MLA ಇದಾನ್ರಿ ಊರಾಗ, ನಮ್ಮ ಅಮ್ಮ PSI ಇದಾನ್ರಿ. ಹೌದ್ರಿ. ನನಗೆ ಯಾಳೆ ಬಂದ್ರ ಮಾಮ ಆಗ್ತಾನೇನ್ರಿ? ಹಂಗ ಅದಕ್ಕೆ ಹೇಳ್ತಾನ ನೋಡ ಕವಿ, ಬೇಗು ಬೆಳಗ ಮಾಡಿ ಭೋಗ ಹಚ್ಕೊಂಡ್ ಕುಂತು ದೊಡ್ಡ ರೋಗ. ಹೌದು. ಯಾಳೆ ಬಂದಾಗ ಯಾರೂ ಇಲ್ಲ, ನಡೆದಿದೆಯಲ್ಲವಾಗ. ಯಮದೂತ ನಿನ್ನ ಕರ್ಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಬಡಿವಾಗ ಬಾಗಿ ಉತ್ತರ ಎಣ್ಣ ಕೊಡ್ತಿ ಹೇಳ ಮ್ಯಾಗಿನ ಮಾದೇವ್ಗ. ಹೌದಾ. ದೇವರ ಮುಂದ ಹಚ್ಚೋ ದೀಪ ನಾಶಾಗಿ ಹೋಗುದು ಮಾಡಿದ ಪಾಪ ಗುದ್ದಲಗೇಡಿ ಗುರುವಿನ ಗುಳ್ಳ ಕಟ್ಟೋ ಕೊರಳಾಗ. ಹೌದು. ವಿಜಯಪುರ ಜಿಲ್ಲಾದಾಗ ಶರಣರು ಹುಟ್ಟಿದ ಅದೇ ಜಾಗ. ಹೌದು. ಹೆಂಗ ವಿಜಯಪುರ ಜಿಲ್ಲಾದಾಗ ಶರಣರು ಹುಟ್ಟಿದ ಅದೇ ಜಾಗ. ಕನಕಲ ಶಿವನ ಕರ್ಕೊಂಡು ಜೋಡಿ ಜಾಡಿ ಹೊತ್ತು ಜಗತ್ತಿರಿಗಾಡಿ. ಹೌದಾ. ಕಸರ ಇಲ್ಲದೆ ಹೆಸರು ಮಾಡೇವು ಡೊಳ್ಳಿನ ಹಾಡಿಕ್ಯಾಗ, ಕಸರ ಇಲ್ಲದೆ ಹೆಸರು ಮಾಡೇವು ಡೊಳ್ಳಿನ ಹಾಡಿಕ್ಯಾಗ. ಅನಂತ ಮತ್ತನ್ನು ಹೇಳುತ್ತಾ
ಇದು ಸಾಮಾನ್ಯ ಜಿಲ್ಲಾ ಅಲ್ಲ, ಇದು ಪವಿತ್ರವಾಗಿರ್ತಕ್ಕಂಥ ಜಿಲ್ಲಾ. 360ಕ್ಕ ಅಧಿಕ ಮಟ್ಟಗಳಾಗಿರ್ತಕ್ಕಂಥ ಎಣ್ಣೆ ಹಾಕಲಾರದೆ ಕಾರ್ ಓಡಿರ್ತಕ್ಕಂಥ, ಕಾರ್ ಧೂಳಾಗಿ ಬಂದು ನಿಂತಿರ್ತಕ್ಕಂಥ, ಕಾಜಿನ ರೂಮದಲ್ಲಿ ನಿಲ್ಲಿಸಿದ್ರು ಕೂಡ ಕಣ್ಣಿಮೇರಿಗೆ ಗ್ರಾಮದಲ್ಲಿ ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಒಡೊಳಗೆ ಹುಟ್ಟಿ ಬಂದ್ರು. ಹೌದು. ಲಚ್ಚಾಣದ ಸಿದ್ಧಲಿಂಗನಿಗೆ ಶಿಷ್ಯನಾದರು. ಮುಗಳ ಕೊಡದ ಎಲ್ಲಪ್ಪ ಅಂತೇಳಿ ಜಗತ್ತದೊಳಗೆ ಪ್ರಖ್ಯಾತಿಯಾಗಿ ಹೌದು. ಒಂದು 50 ವರ್ಷದ ಹಿಂದ ನಮ್ಮ ಅಪ್ಪಾಜಿ ಅವರು ತಂದೆಯವ್ರಿಗೆ ಅವ್ರು ಬೆಟ್ಟಗ್ಯಾರ. ಹೌದು. ನಮಗೇನು ಬೆಟ್ಟಗಿಲ್ರಿ, ನಮಗೆ ದರ್ಶನ ಕೊಟ್ಟಿಲ್ಲ. ಅಷ್ಟ ದರ್ಶನ ಪಡಿ ಕೆಮ್ಮತ್ನವ್ರು ನಾವು ಅಲ್ಲ. ಅಂತ ಪುಣ್ಯ ಪಾವನವಾಗಿರ್ತಕ್ಕಂಥ ಕ್ಷೇತ್ರ, ಪಾವನವಾಗಿರ್ತಕ್ಕಂಥ ನಾಡ. ಈ ಪುಣ್ಯ ಭೂಮಿಗೆ ಇವತ್ತಿನ ದಿವಸ ನಮ್ಮ ಅಪ್ಪಾಜಿ ಅವ್ರ ಸಂಗಾಟ ನಮ್ಮ ಕಾರ್ಯಕ್ರಮ ಕೊಟ್ಟಿರಿ ಅಂದ್ರ ಹೌದು, ಇದ್ರೊಳಗೆ ಬಹಳ ಒಳ್ಳೆಯ ಒಂದು ಭಕ್ತಿದಿಂದ ನಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತಿಗೆ ವಿರಾಮ ನೀಡಿ 5 ನುಡಿ ಚಾಲ್ ಹಾಡಿ ಯಥಾ ಪ್ರಕಾರ ನಮ್ಮ ಅಪ್ಪಾಜಿ ಅವ್ರಿಗೆ ಪಾಳೆ ಕೊಡ್ತೇವೆ. ಬೆಳಗಾಂ ಚಾಲೋ ಅಪ್ಪ. ಮಾದಣ್ಣ